ॐ अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकम्। वन्देऽहं श्रीगुरो श्रीयुतापतिकमलं श्रीगुरून् वैष्णवांश्च श्रीरूपं साग्रजातं सहगणा रघुनाथान्वितं तं श्रीयुं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणललिता श्रीविशाखान्वितांश्च नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे नमो महावदन्याय कृष्णप्रेमप्रदायते कृष्णाय कृष्णचैतन्य नाम्ने गौरतसे नमः। हे कृष्ण करुणा सिंधो दीनबंधो जगत्पते गोपेश गोपिका कांत राधा कांत नमस्तुते। तप्तकांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिय। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधार शिवासादि गौर भक्त वृंद। हरे कृष्णा 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 हरे 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 राम 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 हरे हरे। ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಗೀತಾ ರಹಸ್ಯ ಗ್ರೂಪ್ಗೆ ಇವತ್ತೊಂದು ಸ್ಪೆಷಲ್ ಕ್ಲಾಸ್ ಕೊಡ್ತಾ ಇದ್ದೀವಿ. ಇವತ್ತಿನ ವಿಷಯ ಕರ್ಮ ಸಿದ್ಧಾಂತ. ವಿಲ್ ಡಿಸ್ಕಸ್ ಅಬೌಟ್ ಕರ್ಮ. ಕರ್ಮ ಹೇಗೆ ಪರಿಣಾಮವನ್ನು ಬೀರುತ್ತೆ, ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಇವತ್ತು ನಾವು ಚರ್ಚೆ ಮಾಡೋಣ. ಸೊ ಭಗವದ್ಗೀತೆಯ ಒಂದು ಶ್ಲೋಕವನ್ನು ಇವತ್ತು ತಗೊಳ್ಳೋಣ. ನಂತರ ಕೆಲವೊಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಇದೆ, ಅದರ ಮುಖಾಂತರ ನಾನು ಕೆಲವೊಂದು ವಿಷಯಗಳನ್ನು ಚರ್ಚೆ ಮಾಡ್ತೇನೆ. ಸೊ ದಯವಿಟ್ಟು ಈ ಶ್ಲೋಕವನ್ನು ನನ್ನಿಂದ ಹೇಳಿ. कर्मणो ह्यपि बोद्धव्यम् कर्मणो ह्यपि बोद्धव्यम् बोद्धव्यं च विकर्मणः बोद्धव्यं च विकर्मणः अकर्मणश्च बोद्धव्यम् अकर्मणश्च बोद्धव्यम् गहना कर्मणो गतिः गहना कर्मणो गतिः कर्मणो ह्यपि बोद्धव्यम् कर्मणो ह्यपि बोद्धव्यम् बोद्धव्यं च विकर्मणः बोद्धव्यं च विकर्मणः अकर्मणश्च बोद्धव्यम् अकर्मणश्च बोद्धव्यम् गहना कर्मणो गतिः. गहना कर्मणो गतिः Okay, once more. कर्मणो ह्यपि बोद्धव्यम् कर्मणो ह्यपि बोद्धव्यम् बोद्धव्यं च विकर्मणः बोद्धव्यं च विकर्मणः अकर्मणश्च बोद्धव्यम् कर्मणश्च कर्मणश्च बोद्धव्यम् बोद्धव्यम् गहना कर्मणो गतिः. ಗಹನ गहना ಕರ್ಮಣೋ कर्मणो ಗತಿಃ. गतिः ಯಾರಾದ್ರೂ ಅನುವಾದವನ್ನು ಓದ್ತೀರಾ? ಓದ್ತೀನಿ ಪ್ರಭು. ನಾನು ಓದಿ. ಕರ್ಮದ ಜಟಿಲತೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಆದುದರಿಂದ ಮನುಷ್ಯನು ಕರ್ಮವು ಯಾವುದು, ವಿಕರ್ಮವು ನಿಷಿದ್ಧ ಕರ್ಮ ಬ್ರಾಕೆಟ್ ಯಾವುದು, ಅಕರ್ಮಣವು ಯಾವುದು ಎನ್ನುವುದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ಮೂರು ಯಾವುವು ಅನ್ನೋದನ್ನ ತಿಳ್ಕೋಬೇಕು. ಸಾಮಾನ್ಯ ಜನ ತಿಳ್ಕೊಂತಾರೆ ಬರೀ ಒಂದೇ ರೀತಿ ಕರ್ಮ ಇದೆ ಅಂತ. ಆಕ್ಚುಲಿ ಒಂದು ರೀತಿ ಕರ್ಮ ಇಲ್ಲ, ಮೂರು ಪ್ರಕಾರದ ಕರ್ಮಗಳಿದ್ದಾವೆ. ಫಸ್ಟ್ ಯಾವುದು? ಕರ್ಮ. ಕರ್ಮಣೋ ಹ್ಯಪಿ ಬೋದ್ಧವ್ಯಂ. ದೆನ್ ವಿಕರ್ಮ, ನಂತರ ಅಕರ್ಮ. ಈ ಮೂರರ ಮಧ್ಯೆ ಏನು, ಮೂರರ ಅರ್ಥ ಏನು ಅನ್ನೋದನ್ನ ನಾವು ತಿಳ್ಕೋಬೇಕು. ಯಾಕೆಂದ್ರೆ ಕರ್ಮದ ಗತಿಯನ್ನು ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಆದರೆ ಸಾಧ್ಯವಾದಷ್ಟು ನಾವು ಅರ್ಥ ಮಾಡ್ಕೊಳ್ಳೋಣ. ಒಂದು ಕರ್ಮ, ಸೆಕೆಂಡ್ ಒನ್ ವಿಕರ್ಮ, ವಿ ಹಾಕು ಮುಂದೆ. ದೆನ್ ಥರ್ಡ್ ಒನ್ ಅಕರ್ಮ.
ಓಕೆ, ಕರ್ಮ, ವಿಕರ್ಮ, ಅಕರ್ಮ, ಈ ಮೂರನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತ ಕೃಷ್ಣ ಹೇಳ್ತಾನೆ. ಸೊ ಕರ್ಮ ಅಂತಂದ್ರೆ ಏನು, ವಿಕರ್ಮ ಅಂದ್ರೆ ಏನು, ಅಕರ್ಮ ಅಂದ್ರೆ ಏನು? ಫಸ್ಟ್ ವಿಕರ್ಮ ಏನು ಅಂತ ತಿಳ್ಕೊಳ್ಳೋಣ. ವಿಕರ್ಮ ಅಂದ್ರೆ ನಿಷಿದ್ಧ ಕಾರ್ಯಗಳು. ನಿಷಿದ್ಧ ಕಾರ್ಯಗಳಂದ್ರೆ ಶಾಸ್ತ್ರದಲ್ಲಿ ಯಾವ ಕಾರ್ಯಗಳನ್ನು ಮಾಡಬಾರದು ಅಂತ ಹೇಳಿದೆ ಅದನ್ನ ಮಾಡುವುದು ವಿಕರ್ಮ. ಉದಾಹರಣೆಗೆ ಮಾಂಸ ತಿನ್ನೋದು, ಜನರಿಗೆ ಪ್ರಾಣಿಗಳಿಗೆ ಹಿಂಸೆ ಕೊಡುವುದು. ಅದರ ಬಗ್ಗೆ ಅಲ್ಲಿ ನಾವು ಲಾಸ್ಟ್ ಕ್ಲಾಸಲ್ಲಿ ಚರ್ಚೆ ಮಾಡಿದ್ದೀವಿ. ಮೃಗಾರಿಯ ಕಥೆಯಲ್ಲಿ ಯಾಕೆ ಮಾಂಸ ತಿನ್ನಬಾರದು ಅನ್ನೋದ್ರ ಬಗ್ಗೆ ವಿವರವಾಗಿ ಹೇಳಿದೆ. ಸೊ ಅದು ವಿಕರ್ಮ. ಜೂಜಾಡೋದು, ಸಿಗರೆಟ್ ಸೇದೋದು, ಕುಡಿಯುವ ಚಟ, ಇದೆಲ್ಲ ವಿಕರ್ಮ, ರೈಟ್? ಕರ್ಮ ಅಂತ ಅಂದ್ರೆ ಇಟ್ ಈಸ್ ವಿಕರ್ಮ ಇಸ್ ಪ್ರೊಹಿಬಿಟೆಡ್ ಆಕ್ಟಿವಿಟೀಸ್. ಪ್ರೊಹಿಬಿಟೆಡ್, ನಿಷಿದ್ಧ ಕರ್ಮಗಳು, ಅವು ಪ್ರೊಹಿಬಿಟೆಡ್. ಕರ್ಮ ಅಂದ್ರೆ ಪ್ರಿಸ್ಕ್ರೈಬ್ಡ್. ಪ್ರಿಸ್ಕ್ರೈಬ್ಡ್ ಅಂದ್ರೆ ನಮಗೆ ನಿಗದಿತವಾದಂತಹ ಚಟುವಟಿಕೆಗಳು. ಏನ್ ಮಾಡಬೇಕು ಅಂತ ನಮಗೆ ಹೇಳಿದ್ದಾರಲ್ಲ, ಅದು ಪ್ರಿಸ್ಕ್ರೈಬ್ಡ್ ಆಕ್ಟಿವಿಟೀಸ್. ಉದಾಹರಣೆಗೆ ಯಾರು ಟೀಚರ್ ಆಗಿರ್ತಾರೆ, ಅವರ ಕೆಲಸ ಪಾಠ ಮಾಡೋದು. ಯಾರು ಸ್ಟೂಡೆಂಟ್ ಆಗಿರ್ತಾರೆ, ಅವರ ಕೆಲಸ ಪಾಠ ಕಲಿಯೋದು. ಯಾರು ಪೊಲೀಸರಾಗಿದ್ದಾರೆ, ಅವರ ನಿಗದಿತವಾದ ಕೆಲಸ ಜನರಿಗೆ ರಕ್ಷಣೆಯನ್ನು ಒದಗಿಸಿಕೊಡುವುದು, ನ್ಯಾಯವನ್ನು ಕೊಡುವುದು, ರೈಟ್? ಸೊ ಮತ್ತೆ ಕೆಲವರು ಕರ್ಮಚಾರಿಗಳಿದ್ದಾರೆ, ಅವರು ತಮ್ಮ ಕರ್ಮವನ್ನು ಮಾಡಬೇಕು. ಕೆಲವರು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾರೆ, ಕೆಲವರು ಬೇರೆ ಬೇರೆ ಆಫೀಸಸ್ ಅಲ್ಲಿ ಕೆಲಸ ಮಾಡ್ತಾರೆ. ಸೊ ಅವರು ತಮ್ಮ ನಿಗದಿತವಾದಂತಹ ಕಾರ್ಯಗಳನ್ನ ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ 4 ವರ್ಣದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಈ 4 ವರ್ಣಗಳಲ್ಲಿ 4 ನಿಗದಿತ ಕರ್ತವ್ಯಗಳಿವೆ. ಹಲವಾರು ನಿಗದಿತ ಕರ್ತವ್ಯಗಳಿವೆ. ಉದಾಹರಣೆಗೆ ಬ್ರಾಹ್ಮಣನ ಕರ್ತವ್ಯ ಪಠನ ಪಾಠನ ಯಜನಯಾಜನ ದಾನ ಪ್ರತಿಗ್ರಹ. ಪಾಠ ಕಲಿಯುವುದು, ಪಾಠ ಹೇಳಿಕೊಡುವುದು. ಯಜ್ಞ ಮಾಡುವುದು, ಯಜ್ಞವನ್ನು ಹೇಳಿಕೊಡುವುದು. ದಾನ ಪ್ರತಿಗ್ರಹ, ದಾನವನ್ನು ಕೊಡುವುದು, ದಾನವನ್ನು ಸ್ವೀಕರಿಸುವುದು. ಇದು ಬ್ರಾಹ್ಮಣನ ಕರ್ತವ್ಯ. ಕ್ಷತ್ರಿಯನ ಕರ್ತವ್ಯ ಇದು ಕ್ಷತ್ರಿಯನ ಕರ್ತವ್ಯ ಜನರಿಗೆ ತೊಂದರೆಗಳಿಂದ ರಕ್ಷಣೆಯನ್ನು ಕೊಡುವುದು ಕ್ಷತ್ರಿಯನ ಕರ್ತವ್ಯ. ಸೊ ದಟ್ ಇಸ್ ಪ್ರಿಸ್ಕ್ರೈಬ್ಡ್ ಡ್ಯೂಟಿ. ವೈಶ್ಯನ ಕರ್ತವ್ಯ ಕೃಷಿ, ಗೋರಕ್ಷ, ವಾಣಿಜ್ಯ. ಕೃಷಿ ಕಾರ್ಯ ಮಾಡುವುದು, ಬೇಸಾಯ ಮಾಡಿ ಧಾನ್ಯಗಳನ್ನು ಉತ್ಪಾದನೆ ಮಾಡುವುದು, ಹಸುಗಳಿಗೆ ರಕ್ಷಣೆಯನ್ನು ಒದಗಿಸಿಕೊಡುವುದು, ಮತ್ತು ವಾಣಿಜ್ಯ, ಬಿಸ್ನೆಸ್ ಮಾಡುವುದು. ಇದು ವೈಶ್ಯನ ಕರ್ತವ್ಯಗಳು. ನಂತರ ಶೂದ್ರನ ಕರ್ತವ್ಯಗಳೇನು? ಪರಿಚರ್ಯಾತ್ಮಕಂ ಕರ್ಮ ಶೂದ್ರ ಸಾಪಿ ಸ್ವಭಾವ. ಸೊ ಇವೆಲ್ಲ ಪ್ರಿಸ್ಕ್ರೈಬ್ ಡ್ಯೂಟೀಸ್, ರೈಟ್? ಸೊ ಯಾವ ವರ್ಣಕ್ಕೆ ಅಥವಾ ಯಾವ ಸ್ವಭಾವವನ್ನು ಒಬ್ಬ ವ್ಯಕ್ತಿ ಹೊಂದಿದ್ದಾನೆ ಆ ರೀತಿ ಕರ್ಮಗಳಿರ್ತವೆ. ಕರ್ಮಗಳನ್ನ ಮಾಡಲೇಬೇಕು. ದಟ್ಸ್ ಕರ್ಮ. ಆದರೆ ಕರ್ಮ ಕೂಡ ನಮ್ಮ ಬಂಧನಕ್ಕೆ ಕಾರಣವಾಗುತ್ತೆ. ಒಳ್ಳೆ ಕೆಲಸ ಮಾಡಿದ್ರು ಕೂಡ ಒಳ್ಳೆ ಪುಣ್ಯ ಅರ್ಜನೆ ಆಗುತ್ತೆ. ಆ ಪುಣ್ಯ ಕರ್ಮದ ಪ್ರಭಾವದಿಂದ ಮತ್ತೆ ಹುಟ್ಟಿ ಬರಬೇಕಾಗತ್ತೆ. ಸೊ ಒಳ್ಳೆ ಕರ್ಮಗಳನ್ನು ಮಾಡೋದ್ರಿಂದ ಮುಂದಿನ ಜೀವನದಲ್ಲಿ ನಾವು ಸುಖವಾಗಿರ್ಬೋದು, ಈಗಿನಗಿಂತಲೂ ಹೆಚ್ಚು ಸುಖವಾಗಿರ್ಬೋದು. ಯಾಕಂದ್ರೆ ಒಳ್ಳೆ ಕರ್ಮದ ಪುಣ್ಯ ಫಲ ನಮಗೆ ದೊರಕ್ತಾ ಇದೆ. ಆದರೆ ವಿಕರ್ಮದಲ್ಲಿ ನಿಷಿದ್ಧ ಕಾರ್ಯಗಳನ್ನ ಮಾಡಿದ ಕಾರಣ ನಾವು ತೊಂದರೆಗೊಳಗಾಗ್ತೀವಿ. ವಿ ಗೋ ಟು ಸಫರ್. ಸಫರಿಂಗ್ ಅಂದ್ರೆ ಕಷ್ಟಗಳು ಬರ್ತವೆ. ಯಮರಾಜರ ಕಾಟ ತಪ್ಸಕ್ಕಾಗೋದಿಲ್ಲ. ದಟ್ಸ್ ವಿಕರ್ಮ. ಆದ್ರೆ ಇದಕ್ಕೆ ಎರಡಕ್ಕೂ ಮೀರಿ ಇನ್ನೊಂದು ಕರ್ಮವಿದೆ, ಅದು ಅಕರ್ಮ. ಅಕರ್ಮ ಅಂದ್ರೆ ಯಾವ ಕಾರ್ಯವನ್ನು ಮಾಡೋದ್ರಿಂದ ಪುಣ್ಯ ಅಥವಾ ಪಾಪ ದೊರಕುವುದಿಲ್ಲ, ಆದ್ರೆ ಭಕ್ತಿಯಲ್ಲಿ ಪ್ರಗತಿ ಆಗುತ್ತೆ, ಅದು ಅಕರ್ಮ. ಸೊ ಹರಿಕೃಷ್ಣ ಮಂತ್ರ ಜಪ ಮಾಡುವುದು, ದೇವಸ್ಥಾನಕ್ಕೆ ಬಂದು ದೇವರಿಗೆ ಸೇವೆಯನ್ನು ಸಲ್ಲಿಸುವುದು, ಅಥವಾ ಭಗವಂತನಿಗೋಸ್ಕರ ಹೂಮಾಲೆಯನ್ನು ಮಾಡುವುದು, ಅಥವಾ ದೇವರ ಉತ್ಸವಗಳನ್ನು ಸೆಲೆಬ್ರೇಟ್ ಮಾಡುವುದು, ಈ ರೀತಿ ಎಲ್ಲ ಕಾರ್ಯಗಳು ನೇರವಾಗಿ ಭಗವಂತನಿಗೋಸ್ಕರ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಇಂತಹ ಕಾರ್ಯಗಳನ್ನ ಅಕರ್ಮ ಅಂತ ಕರೀತಾರೆ. ಸೊ ಇಟ್ಸ್ ಭಕ್ತಿ ಕಾರ್ಯ. ಸೊ ಭಕ್ತಿ ಭಕ್ತಿ ಸೇವಾ. ಸೊ ಭಕ್ತಿ ಸೇವೆಯನ್ನು ಮಾಡೋದ್ರಿಂದ ಯಾವುದೇ ರೀತಿಯ ಕರ್ಮವನ್ನ ನಾವು
ಅಂಟಿಸಿಕೊಳ್ಳುವುದಿಲ್ಲ. ಆದ ಕಾರಣ ಭಕ್ತಿ ಸೇವೆ ಅತಿ ಉತ್ತಮವಾದಂತಹ ಒಂದು ಸೇವೆಯಾಗಿದೆ. ಸೊ ವಿ ಶುಡ್ ಡೂ ಡಿವೋಷನಲ್ ಸರ್ವಿಸ್. ಸೊ ಭಕ್ತಿ ಸೇವೆ ಮಾಡುವುದು ಅಕರ್ಮಿಕ ಕಾರ್ಯ. ಓಕೆ. ಸೊ ಇನ್ನೊಂದು ಉದಾಹರಣೆ ಕೊಡ್ತೀನಿ, ಈಸಿಲಿ ಅರ್ಥ ಆಗುತ್ತೆ. ಸೊ ನಾವೆಲ್ಲರೂ ಊಟ ಮಾಡಬೇಕು, ರೈಟ್? ಮನೆಯಲ್ಲಿ ನಮಗೆ ನಿಗದಿತವಾದದ್ದು ಯಾವುದು? ಪತ್ರಂ ಪುಷ್ಪಂ ಫಲಂ ತೋಯಂ, ರೈಟ್? ಈಟಿಂಗ್. ಸೊ ಈಟ್ ಫುಡ್, ದಟ್ಸ್ ಕಾಲ್ಡ್ ಕರ್ಮ, ವೆಜಿಟೇರಿಯನ್ ಫುಡ್, ನಿಗದಿತವಾದ ಆಹಾರ. ಸೊ ಅದನ್ನ ನಾವು ಸ್ವೀಕರಿಸಿದ್ರೆ ವೆಜಿಟೇರಿಯನ್ ಕರ್ಮ. ಆದ್ರೆ ನಾವು ಸ್ವಲ್ಪ ನಾನ್ ವೆಜ್ ತಿಂದ್ವಿ, ಅದೇನಾಯ್ತು? ವಿಕರ್ಮವಾಯ್ತು. ಅದಕ್ಕೆ ರಿಯಾಕ್ಷನ್ ಬರುತ್ತೆ, ವೆರಿ ವೆರಿ ಹೆವಿ ರಿಯಾಕ್ಷನ್ಸ್ ಇರ್ತಾವೆ. ದಟ್ ಇಸ್ ವಿಕರ್ಮ. ಅಕರ್ಮ ಅಂತಂದ್ರೆ ಪ್ರಸಾದ. ಮಾಡಿದ ನೈವೇದ್ಯವನ್ನ ಭಗವಂತನಿಗೆ ಅರ್ಪಿಸಿ ಭಗವಂತನ ಕೃಪಾ ಕಟಾಕ್ಷ ಅದರ ಮೇಲೆ ಬಿದ್ದಾಗ ಅದು ಪ್ರಸಾದವಾಗುತ್ತೆ. ಸೊ ಭಗವಂತ ಸ್ವೀಕರಿಸಿದ ಮೇಲೆ ಭಗವಂತ ಅದನ್ನ ನಮಗೆ ಕೊಡ್ತಾನೆ, ಸೊ ಅದು ಪ್ರಸಾದವಾಗುತ್ತೆ. ಕೇವಲ ಪ್ರಸಾದವನ್ನು ಗ್ರಹಿಸುವುದರಿಂದ ನಾವು ಭಕ್ತಿಯಲ್ಲಿ ಪ್ರಗತಿಯನ್ನ ಮಾಡ್ತೀವಿ. ವಿ ಅಡ್ವಾನ್ಸ್ ಇನ್ ಕೃಷ್ಣ ಕಾನ್ಶಿಯಸ್ನೆಸ್. ಅರ್ಥ ಆಗ್ತಾ ಇದೆಯಾ? ಕರ್ಮ, ವಿಕರ್ಮ ಅಂಡ್ ಅಕರ್ಮ. ಸೊ ಈ 3 ತತ್ವಗಳನ್ನ ನಾವೆಲ್ಲರೂ ತಿಳಿದುಕೊಳ್ಳಬೇಕು. ಶುಡ್ ಅಂಡರ್ಸ್ಟ್ಯಾಂಡ್. ಕರ್ಮ ಅಂದ್ರೆ ಏನು, ವಿಕರ್ಮ ಅಂದ್ರೆ ಏನು, ಅಕರ್ಮ ಅಂದ್ರೆ ಏನು. ಇದನ್ನ ಅರ್ಥ ಮಾಡಿಕೊಂಡಾಗ ನಾವು ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅನ್ನೋದು ನಮಗೆ ಗಮನಕ್ಕೆ ಬರುತ್ತೆ. ಆಗ ನಾವು ಮಾಡ್ಬೇಕಾಗದನ್ನ ಮಾಡ್ತೀವಿ, ಬಿಡ್ಬೇಕಾದದನ್ನ ಬಿಡಲು ಸಾಧ್ಯವಾಗುತ್ತೆ. ಸೊ ಅದಕ್ಕೆ ಈ ಜ್ಞಾನ ತುಂಬಾ ಇಂಪಾರ್ಟೆಂಟ್, ಬಹುಮುಖ್ಯವಾದಂತಹ ಒಂದು ಜ್ಞಾನವಾಗಿದೆ. ಸೊ ಕರ್ಮ, ವಿಕರ್ಮ, ಅಕರ್ಮ. ಆದ್ರೆ ನಾನು ಹೇಳಿದಷ್ಟು ಸುಲಭ ಅಲ್ಲ ಇದು. ಇದನ್ನ ಆಚಾರ್ಯರು ಕೂಡ ಹಲವಾರು ರೀತಿಯಲ್ಲಿ ನಮಗೆ ವರ್ಣಿಸಿದ್ದಾರೆ. ಕೆಲವೊಂದು ಉದಾಹರಣೆಗಳನ್ನು ತಗೊಳ್ಳೋಣ, ಹೇಗೆ ಕರ್ಮ ಕೆಲಸ ಮಾಡುತ್ತೆ ಅಂತ. ಸೊ ಉದಾಹರಣೆಗೆ ಒಂದು ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ಹುಡುಗರಿದ್ದಾರೆ, ಆಫೀಸ್ಗೆ ಹೋಗ್ತಾ ಇದ್ದಾರೆ. ಸೊ ಅದೇ ಕಾಲೇಜು, ಅದೇ ಪುಸ್ತಕಗಳು, ಅವರೇ ಟೀಚರ್ಸು, ರೈಟ್? ಮತ್ತೆ ಅದೇ ಕ್ವಶನ್ ಪೇಪರು, ಇವೆಲ್ಲ ಸೇಮ್ ಆಗಿದ್ರು ಕೂಡ ಒಬ್ಬನಿಗೆ ಒಳ್ಳೆ ಪರಿಣಾಮ ಸಿಗುತ್ತೆ, ಇನ್ನೊಬ್ಬನಿಗೆ ಒಳ್ಳೆ ಪರಿಣಾಮ ಸಿಗೋದಿಲ್ಲ. ಒಳ್ಳೆ ರಿಸಲ್ಟ್ ಸಿಗುತ್ತೆ, ಇನ್ನೊಬ್ಬನಿಗೆ ಒಳ್ಳೆ ರಿಸಲ್ಟ್ ಸಿಗೋದಿಲ್ಲ. ಯಾಕೆಂದ್ರೆ ಇವರಿಬ್ಬರ ಒಂದು ಕರ್ಮಗಳು ಬೇರೆ ಬೇರೆ ಆಗಿತ್ತು ಹಿಂದಿನ ಜನ್ಮದಲ್ಲಿ. ದೇ ಆರ್ ಹ್ಯಾವಿಂಗ್ ಡಿಫರೆಂಟ್ ಕರ್ಮಾಸ್ ಇನ್ ದ ಪಾಸ್ಟ್ ಲೈಫ್. ಸೊ ಒಂದೇ ಸ್ಕೂಲಲ್ಲಿ, ಕಾಲೇಜಲ್ಲಿ ಓದಿದ್ರು ಕೂಡ ಬೇರೆ ಬೇರೆ ರಿಸಲ್ಟ್ ಬರ್ತದೆ. ಅಷ್ಟೇ ಪರಿಶ್ರಮ ಪಟ್ಟರು ಕೂಡ ಇಬ್ರಿಗೂ ಬೇರೆ ಬೇರೆ ರಿಸಲ್ಟ್ ಬರ್ತದೆ. ಯಾಕಂದ್ರೆ ಅವರ ರಿಸಲ್ಟ್ ಹಿಂದೆ ಇನ್ನೊಂದು ಕಾರಣ ಇದೆ. ಅದೇನು? ದೈವ, ಕರ್ಮ. ಪೂರ್ವ ಜನ್ಮದಲ್ಲಿ ಅರ್ಜನೆ ಮಾಡಿದಂತಹ ಕರ್ಮದ ಅನುಗುಣವಾಗಿ ಬೇರೆ ಬೇರೆ ರಿಸಲ್ಟ್ ಸಿಕ್ಕುತ್ತೆ. ಮತ್ತೆ ನೋಡ್ತೀವಿ ಈ ಜಗತ್ತಿನಲ್ಲಿ ಡ್ಯುಯಾಲಿಟಿ, ದ್ವಂದ್ವವಿದೆ. ನೋಡಿ, ಈ ಹುಡುಗ ಹುಟ್ಟಿನಿಂದಲೇ ಎಷ್ಟು ಶ್ರೀಮಂತ. ಲ್ಯಾಪ್ಟಾಪ್ ಸಿಕ್ಕಿದೆ, ಬೈಕ್ ಸಿಕ್ಕಿದೆ, ಒಳ್ಳೆ ಒಳ್ಳೆ ಹೋಟೆಲ್ ಅಲ್ಲಿ ಹೋಗಿ ತಿಂತಾನೆ, ಕಾಸ್ಟ್ಲಿ ಲಾಡ್ಜ್ ಅಲ್ಲಿ ಇರ್ತಾನೆ, ಮೊಬೈಲ್ ಜೊತೆ ಆಟ ಆಡ್ತಾನೆ. ಸೊ ಹುಟ್ಟಿನಿಂದಲೇ ಇವನು, ಈ ಬಾಲಕ ಶ್ರೀಮಂತನಾಗಿದ್ದಾನೆ. ಯಾಕೆ? ಅಥವಾ ಇನ್ನೊಂದು ಕಡೆ ನೋಡ್ತೀವಿ, ಇನ್ನೊಬ್ಬ ಹುಡುಗ ತುಂಬಾ ಬಡತನದಲ್ಲಿ ಹುಟ್ಟಿದ್ದಾನೆ, ರೈಟ್? ಬಡತನ ಹುಟ್ಟಿದ್ದಾನೆ ಅಂಡ್ ತಾಯಿ ಬಿಟ್ಟು ಹೋಗಿದ್ದಾಳಂತೆ. ಮತ್ತೆ he's born with 2 sisters to a mother who was abandoned while pregnant. ಸೊ ತಂದೆ ಬಿಟ್ಟು ಹೋಗಿದ್ದಾನೆ ಅಂಡ್ ತಾಯಿ ಜೊತೆ ಇದ್ದಾರೆ. ಅವಳು ಇವರನ್ನ ಬೆಳೆಸೋದಿಕ್ಕೆ ಕಷ್ಟಪಡ್ತಾ ಇದ್ದಾಳೆ, ರೈಟ್? ಅಂಡ್ ದೆನ್ ಲೋನ್ ತಗೊಂಡು ಕೂಡ ಓದಿಸೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇವ್ರ ಹೆಣ್ಮಕ್ಳನ್ನ ಮದುವೆ ಮಾಡಿಸೋದಕ್ಕೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಎಷ್ಟೊಂದು ಕಷ್ಟ, ರೈಟ್? ಜೀವನದಲ್ಲಿ ಸಾಕಷ್ಟು ಕಷ್ಟ ಇದೆ. ಒಬ್ಬ ತುಂಬಾ ಐಷಾರಾಮಿ ಜೀವನದಲ್ಲಿ ಹುಟ್ಟಿ ಬಂದಿದ್ದಾನೆ, ಇನ್ನೊಬ್ಬ ಬಡತನದಲ್ಲಿ ಹುಟ್ಟಿ ಬಂದಿದ್ದಾನೆ. ಯಾಕೆ? ಏನು ವ್ಯತ್ಯಾಸ? ವೈ?
ಒಂದು ಕಡೆ ನೋಡ್ತೀವಿ ಐಶ್ವರ್ಯ, ಇನ್ನೊಂದು ಕಡೆ ನೋಡ್ತೀವಿ ಆ ಸುಂದರವಾಗಿದ್ದಾರೆ, ಒಬ್ರು ಕುರುಪಾಗಿದ್ದಾರೆ, ಒಬ್ರು ಹ್ಯಾಂಡ್ಸಮ್ ಆಗಿದ್ದಾರೆ, ಹ್ಯಾಂಡ್ಸಮ್ ಇಲ್ಲ, ಒಬ್ರು ಹುಟ್ಟಿನಿಂದಲೇ ರಿಚ್, ವೆರಿ ರಿಚ್, ಏನೊಬ್ರು ಬಡತನದಲ್ಲಿದ್ದಾರೆ, ಒಬ್ರು ಓದಿ ದೊಡ್ಡವರಾಗ್ತಾರೆ, ಶಿಕ್ಷಿತರಾಗ್ತಾರೆ, ಬಟ್ ಇನ್ನೊಬ್ರು ಕೂಲಿ ಕೆಲಸ ಮಾಡ್ತಾರೆ. ಯಾಕೆ ಈ ರೀತಿ ವಿವಿಧತೆ? ದಟ್ಸ್ ಬಿಕಾಸ್ ಆಫ್ ಕರ್ಮ. ಸೊ ಯಾವ್ದು ಆಕಸ್ಮಿಕ ಆಗೋದಿಲ್ಲ, ಎಲ್ಲವೂ ಪೂರ್ವ ಕರ್ಮ ಅನುಸಾರ ಅದು ಆಗುತ್ತೆ. ಕರ್ಮದ ಬಗ್ಗೆ ಆಲ್ರೆಡಿ ನಾನು ಹೇಳಿದೆ ನಿಮ್ಗೆ. ಉಯ್ಯಾಲೆಯಲ್ಲಿ ಕೂತಿದ್ದ ಬಾಲಕ, ಅದರ ಅರ್ಥ ಏನು ನೋಡಿ? ಮುಂದೆ ಬಂದಾಗ ನಗ್ತಾನೆ, ಹಿಂದೆ ಹೋದಾಗ ಅಳ್ತಾನೆ. ಮುಂದೆ ಬಂದಾಗ ನಗ್ತಾನೆ, ಹಿಂದೆ ಹೋದಾಗ ಅಳ್ತಾನೆ. ಇದರ ಅರ್ಥ ಏನು? ಯಾವಾಗ ನಾವು ಮಾಯಾಶಕ್ತಿಯಲ್ಲಿ ಇರ್ತೀವಿ ದುಃಖದಲ್ಲಿ ಇರ್ತೀವಿ, ಯಾವಾಗ ಕೃಷ್ಣ ಹತ್ರ ಇರ್ತೀವಿ ಯಾವಾಗ ನಗ್ತಾ ಇರ್ತೀವಿ. ಸೊ ಜೀವಾತ್ಮ ಕೆಲವೊಮ್ಮೆ ಕೃಷ್ಣನ ಜೊತೆ ಇರ್ತಾನೆ, ಕೆಲವೊಮ್ಮೆ ಮಾಯಾಶಕ್ತಿಯಲ್ಲಿ ಇರ್ತಾನೆ. ಸೊ ಕೃಷ್ಣನ ಹತ್ರ ಇದ್ದಾಗ ಅವನು ಸುಖವಾಗಿರ್ತಾನೆ. ಓಕೆ, ವಿಲ್ ಗೋ ಅಹೆಡ್. ಕೆಲವೊಂದು ಸೆಕ್ಷನ್ಸ್ ನಾನು ತಗೋತೇನೆ. ಈಗ ಒಬ್ಬ ಹುಡುಗ ಸೈಕಲ್ ಆಡ್ತಾ ಇದ್ದಾನೆ. ಎ ಕಿಡ್ ಎಂಜಾಯ್ಸ್ ಎ ಟ್ರೈಸೈಕಲ್, ಸ್ಕೂಲ್ ಬಾಯ್ ಯೂಸಸ್ ಎ ಬೈಸೈಕಲ್, ಎ ಕಾಲೇಜ್ ಬಾಯ್ ಯೂಸಸ್ ಎ ಬೈಕ್, ಅಂಡ್ ಎ ಕಂಪನಿ ಮ್ಯಾನ್ ಯೂಸಸ್ ಕಾರ್. ಫಾರ್ ಪರ್ಚೇಸಿಂಗ್ ದಿಸ್ ವೆಹಿಕಲ್ಸ್ ವಿ ರಿಕ್ವೈರ್ ಮನಿ, ದುಡ್ಡು ಬೇಕು. ಕರೆಕ್ಟ್? ಇದನ್ನೆಲ್ಲ ಪರ್ಚೇಸ್ ಮಾಡೋಕೆ ದುಡ್ಡು ಬೇಕು. Similarly, it is not enough for us to desire to get something. We also need money, good karma. ಕಾರ್ ಬೇಕು ಅಂತ ಬಯಸಿದ್ರೆ ಕಾರ್ ಸಿಗೋದಿಲ್ಲ. ಕಾರ್ ಬೇಕು ಅಂತ ಬೈಕೆ ಇರಬೇಕು, ಅದರ ಜೊತೆ ಆ ಒಂದು ಕರ್ಮ ಕೂಡ ಇರಬೇಕು, ದುಡ್ಡು ಕೂಡ ಇರಬೇಕು, ಆಗ ಮಾತ್ರ ಸಿಗಲು ಸಾಧ್ಯ. ಅದೇ ರೀತಿ ನಾವು ಜೀವನದಲ್ಲಿ ಒಳ್ಳೆಯದನ್ನು ಬಯಸ್ತೀವಿ, ಆದ್ರೆ ಒಳ್ಳೆ ಕರ್ಮ ಮಾಡದೆ ಹೋದ್ರೆ ಅದು ಒಳ್ಳೇದಾಗುವುದಿಲ್ಲ. ಯಾವಾಗ ನಾವು ಒಳ್ಳೆ ಕರ್ಮವನ್ನು ಮಾಡಿರ್ತೀವಿ ಹಿಂದಿನ ಸಮಯದಲ್ಲಿ, ಆಗ ನಮಗೆ ಒಳ್ಳೇದಾಗಲು ಸಾಧ್ಯ. ಇಟ್ ಇಸ್ ಪಾಸಿಬಲ್ ದಟ್ ವಿ ಗೆಟ್ ಗುಡ್. ಸೊ ಆತ್ಮ ಹಲವಾರು ದೇಹಗಳನ್ನು ಬದಲಾಯಿಸುತ್ತೆ ನೋಡಿ. ಹಸುವಿನ ದೇಹ, ಸ್ತ್ರೀ ದೇಹ, ಆದಿವಾಸಿ ದೇಹ, ಒಂದು ವೆಜಿಟೇಬಲ್ ಆಗಿ ಕೂಡ ಹುಟ್ಟಿರ್ಬೋದು, ಪಕ್ಷಿಯಾಗಿ ಹುಟ್ಟಿರ್ಬೋದು, ಮೊಲವಾಗಿ ಹುಟ್ಟಿರ್ಬೋದು. ರೈಟ್? ಈ ರೀತಿ ಹಲವಾರು ಯೋನಿಗಳಲ್ಲಿ ಹುಟ್ಟಿ ಭ್ರಮಣ ಮಾಡಿ ನಾವು ಬಂದಿದ್ದೀವಿ. ಒಂದು ಪೊಟ್ಯಾಟೊ ಆಗಿ, ಆಡು ಆಗಿ, ಚೈನಾದಲ್ಲಿ ಹುಟ್ಟಿ ಬರ್ಬೋದು, ನಾಯಿ ಆಗಿರ್ಬೋದು. ಈ ರೀತಿ ಆತ್ಮ ದೇಹವನ್ನು ಬದಲಾಯಿಸ್ತಾ ಇದೆ. ಆತ್ಮ ಬದಲಾಗ್ತಾ ಇಲ್ಲ, ಆದ್ರೆ ಆತ್ಮ ತನ್ನ ದೇಹವನ್ನ ಬದಲಿಸ್ತಾ ಇದೆ. ಇಟ್ ಇಸ್ ಚೇಂಜಿಂಗ್ 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 ಚೇಂಜಿಂಗ್. ನೋಡಿ, ಸಿಂಹವಾಗಿ, ಮತ್ತೆ ಮನುಷ್ಯ, ಈ ರೀತಿ ಬದಲಾಗ್ತಾ ಇರುತ್ತೆ ನಮ್ಮ ಒಂದು ದೇಹ. ಯಾವ ಅನುಗುಣವಾಗಿ? ಒಳ್ಳೆಯ ಕರ್ಮ ಅಥವಾ ಕೆಟ್ಟ ಕರ್ಮ, ಗುಡ್ ಆರ್ ಬ್ಯಾಡ್ ಕರ್ಮ. ನೋಡಿ, ಒಳ್ಳೆ ಕರ್ಮ ಮಾಡಿದವರು ಹುಟ್ಟಿನಿಂದಲೇ ಎಷ್ಟು ಏನಂತಾರೆ ಐಷಾರಾಮಿ ಜೀವನದಲ್ಲಿ ಹುಟ್ಟಿ ಬರ್ತಾರೆ. ಕೆಲವೊಮ್ಮೆ ಹೊಟ್ಟೆಪಾಡಿಗೋಸ್ಕರ ಊಟನೂ ಸಿಗೋದಿಲ್ಲ, ಅಥವಾ ದೇಹ ಏನಾದ್ರು ವಿಕೃತಿ ಇರುತ್ತೆ ದೇಹದಲ್ಲಿ. ಸೊ ಈ ರೀತಿ ಇವೆಲ್ಲ ಪೂರ್ವ ಕರ್ಮಗಳ ಒಂದು ಪರಿಣಾಮಗಳು. ಸೊ ಒಬ್ಬ ವ್ಯಕ್ತಿ ಇದ್ದ, ಒಬ್ಬ ಮಾಲೀಕ ಇದ್ದ, ಮನೆ ಮಾಲೀಕ. ಸಾಯುವಾಗ ಎಲ್ಲ ಮಕ್ಕಳನ್ನ ಕರೀತಾನೆ, ಮಕ್ಕಳೇ ಬನ್ನಿ ಬನ್ನಿ ಬನ್ನಿ. ಏನಾಯ್ತು ಅಂತ ಹೇಳಿದಾಗ ತಂದೆ ಹೇಳ್ತಾನೆ, ನಾನು ಈಗ ಸಾಯನಿದ್ದೀನಿ, ನಾನು ಇಡೀ ಜೀವನ ನಾನು ಸ್ಮೋಕ್ ಮಾಡ್ತಾ ಇದ್ದೆ, ಮತ್ತೆ ಕುಡಿತಾ ಇದ್ದೆ. ಈಗ ನೀವೆಲ್ರೂ ಇಲ್ಲಿ ಇದ್ದೀರಾ, ನಾನು ನನ್ನ ಫ್ಯಾಕ್ಟ್ರಿ ನೋಡ್ಕೊಳಕ್ ಆಗ್ತಾ ಇಲ್ಲ. ಹೋಗಿ ಫ್ಯಾಕ್ಟ್ರಿ ಹೋಗಿ, ಮಿಲ್ಲಿ ಹೋಗಿ, ಅಲ್ಲಿ ಇಲಿಗಳ ಕಾಟ ಮತ್ತೆ ಕಳ್ಳರ ಕಾಟ ಇರುತ್ತೆ, ಹೋಗಿ ನೋಡ್ಕೊಳ್ಳಿ. ಈ ರೀತಿ ಅಂತಿಮ ಸಮಯದಲ್ಲಿ ಅವನು ತನ್ನ ಫ್ಯಾಕ್ಟ್ರಿ ಬಗ್ಗೆ ಯೋಚನೆ ಮಾಡ್ತಾ ಮಲ್ಕೊಂಡ್ಬಿಟ್ಟ. ಸೊ ಮುಂದಿನ ಜನದಲ್ಲಿ ಏನಾಗಿರ್ಬೋದು, ಆ ಫ್ಯಾಕ್ಟ್ರಿಯ ರಕ್ಷಣೆಯ ಒಂದು ಏನಂತಾರೆ ಚಿಂತನೆ ಮಾಡ್ತಾ ಇದ್ದ. ಅದಕ್ಕೋಸ್ಕರ ಆ ಮಿಲ್ಲಲ್ಲಿ ಇಲಿಯಾಗಿ ಅಥವಾ ಬೆಕ್ಕಾಗಿ ಹುಟ್ಟಬಹುದು.
ನಾವು ಲಾಸ್ಟ್ ಕ್ಲಾಸಲ್ಲಿ ಕೇಳ್ತಾ ಇದ್ವಲ್ಲ ಕೈಲಾಶನ ಸ್ಟೋರಿ. ಕೈಲಾಶ ಫಸ್ಟ್ ಮನುಷ್ಯನಾಗಿ ಹುಟ್ಟಿದ್ದ, ನಂತರ ನಾಯಿಯಾಗಿ ಹುಟ್ಟಿದ, ನಂತರ ಹಾವಾಗಿ ಹುಟ್ಟಿದ. ಯಾಕೆ? ಅವನ ಮನೋಭಾವದ ಅನುಸಾರವಾಗಿ ಅವನು ಬೇರೆ ಬೇರೆ ಜನ್ಮವನ್ನು ತಗೊಂತಾ ಇದ್ದ. ರೈಟ್? ಯಾರು ಏನನ್ನಾದ್ರೂ ತಿಂತಾರೆ ಅವರು ಮುಂದಿನ ಜನ್ಮದಲ್ಲಿ ಹಂದಿ ಆಗುವುದು. ಯಾರು ಪರಸ್ತ್ರೀ ಪುರುಷರ ಲೈಂಗಿಕ ಸಂಪರ್ಕವನ್ನು ಹೊಂದಿರ್ತಾರೆ ಅವರು ಮುಂದಿನ ಜನ್ಮದಲ್ಲಿ ನಾಯಿ ಆಗಬಹುದು. ಯಾಕಂದ್ರೆ ನಾಯಿ ದೇಹದಲ್ಲಿ ಯಾವುದೇ ಒಂದು ಡಿಸ್ಕ್ರಿಮಿನೇಷನ್ ಇಲ್ಲ, ಅವ್ರು ಯಾರ ಜೊತೆನಾದ್ರೂ ಮೈಥುನವನ್ನು ಮಾಡ್ತಾರೆ. ಸೊ ಅಂತಹ ಜೀವನ ನಾಯಿಯ ಜೀವನ. ಸೊ ಈ ರೀತಿ ನಾವು ಕೂಡ ತುಂಬಾ ಎಚ್ಚರಿಕೆಯಿಂದ ನಮ್ಮ ಜೀವನ ನಡೆಸಬೇಕಾಗುತ್ತೆ. ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅನ್ನೋದನ್ನು ನಾವು ಅರಿಯಬೇಕು. ಸೊ ತಾವೆಲ್ಲರೂ ಬ್ಯಾಂಕ್ ಅಕೌಂಟ್ ಯೂಸ್ ಮಾಡ್ತಿರೋದಾ? ರೈಟ್? ಡೆಬಿಟ್ ಮತ್ತು ಕ್ರೆಡಿಟ್ ಏನಂತ ಗೊತ್ತಿರ್ಬೇಕಲ್ಲ ನಿಮಗೆ. ಕರೆಕ್ಟ್? ಗೊತ್ತಲ್ಲ? ಕ್ರೆಡಿಟ್ ಅಂದ್ರೆ ಬ್ಯಾಂಕ್ ಒಳಗಡೆ ಜಮಾ ಮಾಡೋದು, ಡೆಬಿಟ್ ಅಂದ್ರೆ ಹೊರಗೆ ತೆಗೆಯೋದು. ಸೊ ನಾವೇನಾದ್ರೂ ಕರ್ಮ ಮಾಡಿದಾಗ ಅದು ಕ್ರೆಡಿಟ್ ಆಗುತ್ತೆ, ಫಸ್ಟ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಆಗುತ್ತೆ. ಮತ್ತೆ ಸುಖ ದುಃಖವನ್ನು ಅನುಭವಿಸಿದಾಗ ಅದು ಡೆಬಿಟ್ ಆಗುತ್ತೆ. ಓಕೆ, ಅರ್ಥ ಆಗ್ತಾ ಇದೆಯಾ? ಕ್ರೆಡಿಟ್ ಮತ್ತೆ ಡೆಬಿಟ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ಮತ್ತೆ ವೈಟ್ ಬೋರ್ಡ್ ಶೇರ್ ಮಾಡ್ತೀನಿ. ಸೊ ಸಪೋಸ್ ಇದು ನಿಮ್ಮ ಬ್ಯಾಂಕ್ ಅಕೌಂಟ್. ಓಕೆ, ಸೊ ಅಕೌಂಟ್ ಬ್ಯಾಂಕ್ ಅಕೌಂಟ್ ಇದೆ ನಿಮ್ದು. ಸೊ ಇಲ್ಲಿ ಕ್ರೆಡಿಟ್, ಈ ಲ್ಯಾಪ್ಟಾಪ್ ಅಲ್ಲಿ ಸರಿಯಾಗಿ ಬರೆಯಕ್ಕಾಗಲ್ಲ, ಸ್ಕ್ರೀನ್ ಅಲ್ಲಾಡುತ್ತೆ. ಕ್ರೆಡಿಟ್ ಡೆಬಿಟ್. ರೈಟ್? ಸೊ ಇಲ್ಲಿ ಬ್ಯಾಲೆನ್ಸ್ ಇರ್ತದೆ ತಾನೆ, ಬ್ಯಾಲೆನ್ಸ್. ಸಪೋಸ್ ಸ್ಟಾರ್ಟಿಂಗ್ ಬ್ಯಾಲೆನ್ಸ್ ನಿಮ್ದು 1000 ರೂಪೀಸ್ ಇದೆ. ಓಕೆ, ಪುಣ್ಯಕರ್ಮ 1000 ರೂಪೀಸ್ ಪುಣ್ಯಕರ್ಮ ಮಾಡಿದ್ದೀರಾ. ನಂತರ ಸಪೋಸ್ ನೀವು ಇನ್ನಿಷ್ಟು ಒಳ್ಳೆ ಕರ್ಮ ಮಾಡಿದ್ದೀರಾ. ಸಪೋಸ್ 100 ರೂಪೀಸ್ ಒಳ್ಳೆ ಕರ್ಮ ಮಾಡ್ತೀರಾ, ಹಾಗೇನಾಯ್ತು ಬ್ಯಾಲೆನ್ಸು 1100. ಓಕೆ, ಸೊ ಪುಣ್ಯ ಕರ್ಮ ಮಾಡಿದ್ದೀರಾ. ಸಪೋಸ್ ಯಾರಿಗೂ ದಾನ ಮಾಡಿದ್ದೀರಾ, ಬಟ್ಟೆ ಕೊಟ್ಟಿದ್ದೀರಾ ಅಥವಾ ಅನ್ನ ಕೊಟ್ಟಿದ್ದೀರಾ, ಪುಣ್ಯ ಕರ್ಮ ಮಾಡ್ದಂಗೆ ಆಯ್ತು. ಇದು ಕ್ರೆಡಿಟ್ ಆಯ್ತು ಪುಣ್ಯಕರ್ಮ. ಸೊ 1100 ರೂಪೀಸ್. ಮತ್ತೆ ಇನ್ನೊಂದು ಪುಣ್ಯ ಮಾಡ್ತೀರಾ, ಸೊ 1200 ರೂಪೀಸ್ ಕ್ರೆಡಿಟ್ ಆಗ್ತಾ ಹೋಗ್ತಾ ಇದೆ. ಸೊ ಒಂದು ದಿನ ನಿಮ್ಗೆ ಯು ಗೆಟ್ ಹ್ಯಾಪಿನೆಸ್, ತುಂಬಾ ಸುಖ. ಮತ್ತೆ ಯಾರೋ ನಿಮ್ಗೆ ಒಳ್ಳೆ ಗಿಫ್ಟ್ ಕೊಟ್ರು, ಒಳ್ಳೆ ರೇಷ್ಮೆ ಬಟ್ಟೆ ಕೊಟ್ರು, ಯು ಗೆಟ್ ಕ್ರೆಡಿಟ್. ಸಪೋಸ್ ಯು ಗೆಟ್ 200 ರೂಪೀಸ್, 200 ಕ್ರೆಡಿಟ್ಸ್ ಆಫ್ 200 ಡೆಬಿಟ್. ಅಂದ್ರೆ ಸಂತೋಷ. ಡೆಬಿಟ್ ಅಂದ್ರೆ ಏನು ಇಲ್ಲಿ? ಸಂತೋಷ. ಯು ಕನ್ಸಿಡರ್ ದಿಸ್ ಹ್ಯಾಪಿನೆಸ್ ಅಕೌಂಟ್. ಹ್ಯಾಪಿನೆಸ್ ಆರ್ ಪುಣ್ಯ ಅಕೌಂಟ್. ಪುಣ್ಯ ಅಕೌಂಟ್ ಅಲ್ಲಿ ನೀವು ಜಮಾ ಮಾಡ್ತಾ ಇದ್ದೀರಾ, ತೆಗಿತಾ ಇದ್ದೀರಾ. ಸೊ ಎಷ್ಟು ಉಳಿದಿರಿ? 1000 ರೂಪೀಸ್. ರೈಟ್? ಇನ್ನಿಷ್ಟು ಹ್ಯಾಪಿನೆಸ್ ಬಂತು, ಇನ್ನೊಂದು 200 ಯೂನಿಟ್ಸ್ ಆಫ್ ಹ್ಯಾಪಿನೆಸ್ ಬಂತು. ಇಲ್ಲಿ ಏನಾಯ್ತು? 800. ನೋಡಿ, ಕರ್ಮ ಅಕೌಂಟ್ ಎಷ್ಟು ನಾವು ಸುಖ ಅನುಭವಿಸ್ತೀವಿ ಅಷ್ಟು ಪುಣ್ಯ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ರೈಟ್? ಸೊ ಅದೇ ರೀತಿ ಇನ್ನೊಂದು ಅಕೌಂಟ್ ಇದೆ, ಅದೇನು? ಪಾಪ ಅಕೌಂಟ್. ರೈಟ್? ಸಫರಿಂಗ್ ಅಕೌಂಟ್ಸ್. ಪಾಪದ ಅಕೌಂಟ್, ಅಲ್ಲೂ ಕೂಡ ಕ್ರೆಡಿಟ್, ಅಲ್ಲೂ ಕೂಡ ಡೆಬಿಟ್, ಅಲ್ಲೂ ಕೂಡ ಬ್ಯಾಲೆನ್ಸ್. ಸೊ ಪುಣ್ಯದ ಅಕೌಂಟ್ ಇದೆ, ಪಾಪದ ಅಕೌಂಟ್ ಇದೆ. ಸಪೋಸ್ ಇಲ್ಲಿ ಬ್ಯಾಲೆನ್ಸ್ ಪಾಪದ ಅಕೌಂಟಲ್ಲಿ 1000 ಇತ್ತು, ಮತ್ತೆ ಇನ್ನಿಷ್ಟು ಏನೋ ಪಾಪ ಮಾಡಿದ್ದಾರೆ ಒಬ್ರು, 100 ಯೂನಿಟ್ಸ್ ಪಾಪ ಮಾಡಿದ್ದಾರೆ, 1100 ಆಯ್ತು. ಏನೋ ಸಿಗರೇಟ್ಸ್ ಆಯ್ತಾ, 50 ಯೂನಿಟ್ಸ್ ಆಯ್ತು, 1150 ಆಯ್ತು. ರೈಟ್? ಏನೇನೋ ಘೋರ ತಪ್ಪು ಮಾಡಿದೆ, ಯಾರು ಗರ್ಲ್ ಫ್ರೆಂಡ್ ಜೊತೆ ಓಡೋಗ್ಬಿಟ್ಟ, ಓಡೋಗಿ ಅಲ್ಲಿ ತುಂಬಾ ಪಾಪ ಮಾಡ್ದ, 300 ಯೂನಿಟ್ಸ್, 7450. ನೋಡಿ, ಪಾಪ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಒಂದಿನ ಏನಾಯ್ತು, ಅವನಿಗೆ ಕ್ಯಾನ್ಸರ್ ಆಯ್ತು, ತುಂಬಾ ನೋವು. ಸೊ ಹಿ ವೆಂಟ್ ಟು ದ ಡಾಕ್ಟರ್.
ತುಂಬಾ ಹೆವಿ ಮೆಡಿಸಿನ್ಸ್ ಕೊಟ್ಬಿಟ್ರು, ತುಂಬಾ ನೋವಾಗ್ತಾ ಇತ್ತು ಅವನಿಗೆ. ಇದು ಪಾಪದ ರಿಯಾಕ್ಷನ್ ಬಂತು, ಹೆವಿ ರಿಯಾಕ್ಷನ್. 500 ಯೂನಿಟ್ಸ್. ಏನಾಯ್ತು 950 ಯೂನಿಟ್ಸ್. ಸೊ ನಾವು ಯಾವಾಗ ದುಃಖವನ್ನ ಭೋಗಿಸ್ತೀವಿ ಆಗ ಪಾಪದ ಅಕೌಂಟ್ ಕಮ್ಮಿ ಆಗ್ತಾ ಇದೆ. ನಾವು ಯಾವಾಗ ಸುಖವನ್ನು ಅನುಭವಿಸ್ತೀವಿ ಆಗ ಪಾಪದ ಅಕೌಂಟ್ ಕಮ್ಮಿ ಆಗ್ತಾ ಇದೆ. ರೈಟ್, ಈ ಪಾಪ ಮತ್ತೆ ಪುಣ್ಯದ ಅಕೌಂಟ್ ಇದೆ. ಅರ್ಥ ಆಗ್ತಾ ಇದೆ ಎಲ್ಲರಿಗೂ? ಪ್ರಭು ಪ್ರಭು ಹರೇ ಕೃಷ್ಣ. ಅಂದ್ರೆ ನಾವು ಸುಖ ಅನುಭವಿಸ್ತಾ ಇದೀವಿ ಅಂದ್ರೆ ಆ ನಮ್ ಪುಣ್ಯ ಕಡಿಮೆ ಆಗ್ತಾ ಐತೆ ಅಂತನಾ ಪ್ರಭು? ಹೌದು, ನೀವು ಹಿಂದೆ ಮಾಡಿದಂತ ಪುಣ್ಯ ಕರ್ಮ ಕಡಿಮೆ ಆಗ್ತಾ ಇದೆ, ಡೆಬಿಟ್ ಆಗ್ತಾ ಇದೆ ಅದು. ಓಕೆ ಓಕೆ ಓಕೆ. ಅಂದ್ರೆ ಇವಾಗ ಕಷ್ಟಗಳು ಬಂದಷ್ಟು ನಮ್ ಕರ್ಮ ಕಳೀತಾ ಐತೆ ಅಂತನಾ ಪ್ರಭು? ಎಷ್ಟು ಕಷ್ಟ ಬರ್ತಾ ಇದೆ ಅಷ್ಟು ಪಾಪ ಕರ್ಮ ಕೂಡ ಕಳೆದೋಗ್ತಾ ಇದೆ. ಓಕೆ ಓಕೆ ಓಕೆ. ಎಸ್ ಪ್ರಭು ಎಸ್ ಪ್ರಭು. ಅಂದ್ರೆ Interesting. ಕೃಷ್ಣನ್ ಇವಾಗ ಕಷ್ಟನೇ ಕೊಡು ಅಂತ ಕೇಳ್ಕೋಬೇಕು ಪ್ರಭು ಹಂಗಾದ್ರೆ. ರೈಟ್. ಆದ್ರೆ ಇನ್ನೊಂದು ಅಕೌಂಟ್ ಇದೆ, ಮೂರನೇ ಅಕೌಂಟ್, ಇದು ಹೇಳಿಲ್ಲ ನಾನು. ಅದೇನು? ಭಕ್ತಿ ಅಕೌಂಟ್. ಓಕೆ, ಈ ಭಕ್ತಿ ಅಕೌಂಟ್ ಏನ್ ಗೊತ್ತಾ? ಇಟ್ಸ್ ಓನ್ಲಿ ಕ್ರೆಡಿಟ್ ಅಕೌಂಟ್. ಓಕೆ, ಕ್ರೆಡಿಟ್ ಬ್ಯಾಲೆನ್ಸ್. ಇಂಟ್ರೆಸ್ಟಿಂಗ್ ಅಕೌಂಟ್ ಇದು. ಇಲ್ಲಿ ಡೆಬಿಟ್ ಅನ್ನೋದೇ ಇಲ್ಲ. ಸಪೋಸ್ ಇವತ್ತು ನೀವು ಹರೇ ಕೃಷ್ಣ ಒನ್ ರೌಂಡ್ ಚಾಂಟಿಂಗ್ ಮಾಡಿದ್ದೀರಾ. ಓಕೆ, ಒನ್ ರೌಂಡ್ ಚಾಂಟಿಂಗ್ ಸಪೋಸ್ 100 ಯೂನಿಟ್ಸ್ ಭಕ್ತಿ ಅಂತ ಇಟ್ಕೊಳ್ಳಿ. ಬ್ಯಾಲೆನ್ಸ್ ಹೋಗ್ಬಿಡ್ತದೆ ಇಲ್ಲಿ 100. ಸಪೋಸ್ ನಾಳೆ ನೀವು 16 ರೌಂಡ್ ಚಾಂಟಿಂಗ್ ಮಾಡ್ತೀರಾ, ಇಟ್ ವಿಲ್ ಬಿಕಮ್ 16,000, 1600 ವಾಟ್ ಎವರ್. ಸೊ ಕ್ರೆಡಿಟ್ಸ್ ಇನ್ಕ್ರೀಸ್ ಆಗ್ತಾ ಹೋಯ್ತು. ಓಕೆ, ಮತ್ತೆ ನೀವು ಇನ್ನೊಬ್ರಿಗೆ ಹೇಳ್ತೀರಾ ನೀನು ಚಾಂಟಿಂಗ್ ಮಾಡು, ಪ್ರಚಾರ ಮಾಡು ಅಂತ. ಪ್ರೀಚಿಂಗ್, ವೆರಿ ಗುಡ್ ಅಕೌಂಟ್, ವೆರಿ ಗುಡ್ ಆಕ್ಟಿವಿಟಿ. ಇನ್ನೊಬ್ಬರಿಗೆ ಪ್ರಚಾರ ಮಾಡ್ತಾ ಇದ್ದೇನು. ಓಕೆ, ಲೆಟ್ ಟೇಕ್ another 1000 ಅಂತ ಕೃಷ್ಣ. 2700 ಆಯ್ತು. ಎಕ್ಸಾಕ್ಟ್ಲಿ ಈ ರೀತಿ ಅಲ್ಲ, ಬಟ್ ನಾನು ಅರ್ಥ ಮಾಡಿಸೋದಕ್ಕೆ ಈ ರೀತಿ ಹೇಳ್ತಾ ಇದ್ದೀನಿ. ಏನಾಗ್ತದೆ ಇಲ್ಲಿ, ಭಕ್ತಿ ಅಕೌಂಟ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಇದು ಯಾವಾಗ್ಲೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಇದು ಎಂದು ಕ್ಷೀಣಿಸೋದಿಲ್ಲ. ನೇಹ ವಿಕರ್ಮಣಾಶೋಸ್ತಿ ಪ್ರತ್ಯವಾಯೋನ ವಿದ್ಯತೆ ಸ್ವಲ್ಪಮಪಿ ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಈ ಅಕೌಂಟ್ ಏನಿದೆ ಎಂದು ಕಡಿಮೆ ಆಗೋದಿಲ್ಲ, ಇದು ಬೆಳಿತಾನೆ ಹೋಗುತ್ತೆ, ಬೆಳಿತಾನೆ ಹೋಗುತ್ತೆ. ಅಷ್ಟೇ ಅಲ್ಲ, ಯಾವಾಗ ಭಕ್ತಿ ಮಾಡ್ತೀವಿ, ಎಷ್ಟು ಭಕ್ತಿ ಮಾಡ್ತೀವಿ ಅಷ್ಟು ಪ್ರಮಾಣ. ಹರೇ ಕೃಷ್ಣ. ಕಂಪ್ಯೂಟರ್ ಜೊತೆ ಆಟ ಆಡೋದು ಸ್ವಲ್ಪ ಕಷ್ಟ. ಓಕೆ, ನಾವು ಎಷ್ಟು ಮಟ್ಟಿಗೆ ಭಕ್ತಿ ಮಾಡ್ತೀವಿ ಅಷ್ಟು ಭಕ್ತಿ ಮಾಡಿದಷ್ಟು ಪಾಪ ಮತ್ತೆ ಪುಣ್ಯದ ಬ್ಯಾಲೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಇಟ್ ಬಿಕಮ್ಸ್ ಡಿಕ್ರೀಸಿಂಗ್ ಬಿಕಮ್ಸ್ 0. ಓಕೆ, ಭಕ್ತಿ ಸೇವೆ ಮಾಡಿದ್ರೆ ಏನಾಗುತ್ತೆ? ಪಾಪದ ಅಕೌಂಟ್ ಕಡಿಮೆ ಆಗುತ್ತೆ, ಶೂನ್ಯವಾಗುತ್ತೆ ಕ್ರಮೇಣವಾಗಿ. ಆದ್ರೆ ಪುಣ್ಯ ಕೂಡ ಏನಾಗುತ್ತೆ? ಪುಣ್ಯ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಾ ಇದೆಯಾ? ಎಸ್ ಪ್ರಭು ಎಸ್ ಪ್ರಭು. ಪಾಪ ಪುಣ್ಯ ಎರಡು ಕಡಿಮೆ ಆಗುತ್ತೆ ಅಲ್ವಾ ಪ್ರಭು? ಹಾ, ಯೋಗಯುಕ್ತ ಅಂದ್ರೆ ಭಕ್ತಿ ಯೋಗ ಮಾಡುವನು. ಜಹಾತಿಹ ಉಭಯ ಸುಕೃತ ಸುಕೃತಿ ಅಂದ್ರೆ ಪುಣ್ಯ ಕರ್ಮ, ದುಷ್ಕೃತಿ ಅಂದ್ರೆ ಪಾಪ ಕರ್ಮ. ಸೊ ಈ ಎರಡೂ ಕರ್ಮಗಳು ನಾಶ ಆಗ್ತಾ ಹೋಗ್ತವೆ. ಇದರರ್ಥ ನಮ್ಮ ಸುಖ ಕೂಡ ನಾಶ ಆಗುತ್ತಾ? ದುಃಖ ನಾಶ ಆಗ್ಲಿ ಪರವಾಗಿಲ್ಲ, ಆದ್ರೆ ಪುಣ್ಯದ ಉಪಭೋಗ ಅಂದ್ರೆ ಪುಣ್ಯದ ಪ್ರತಿಫಲವಾದ ಸುಖ ಕೂಡ ನಾಶವಾಗುತ್ತೆ. ಹೌದು, ನಾಶ ಆಗುತ್ತೆ. ಆದ್ರೆ ಏನ್ ಸಿಗುತ್ತೆ ನಮಗೆ ಬದಲಿಗೆ? ನಮಗೆ ಭಕ್ತಿಯ ಸುಖ ಸಿಗುತ್ತೆ. ರೈಟ್, ಭಕ್ತಿಯ ಸುಖ, ಅಲ್ಟಿಮೇಟ್ ಆನಂದ. ವಾಟ್ ಇಸ್ ದಟ್? ಪ್ರೇಮ, ಕೃಷ್ಣ ಪ್ರೇಮ ಸಿಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಗ್ರೇಟ್. ಸೊ ನಾವು ಏನ್ ಬಯಸಬೇಕು? ಪುಣ್ಯದ ಸುಖವನ್ನ ಬಯಸಬೇಕಾ ಅಥವಾ ಭಕ್ತಿಯ ಪ್ರತಿಫಲವಾದ ಪ್ರೇಮವನ್ನು ಬಯಸಬೇಕಾ? ತಾವೇನ್ ಹೇಳ್ತೀರಾ? ಭಕ್ತಿಯ ಪ್ರತಿಫಲ ಪ್ರಭು. ಓಕೆ, ಬೇರೆಯವ್ರು ಏನ್ ಹೇಳ್ತೀರಾ? ಭಕ್ತಿಯ ಪ್ರತಿಫಲನೆ ಪ್ರಭು.
ಕರೆಕ್ಟಾ? ಹಾ ಅಲ್ಲ ಪ್ರಭು, ಪುಣ್ಯ ಅಂದ್ರೆ ನಮ್ಗೆ ಅದು ಇನ್ಕ್ರೀಸ್ ತಾನೆ, ಅದೇನು ಇದಲ್ವಲ್ಲ? ಏನು? ಪಾಪ ಮಾಡಿದ್ರೆ ಏನೋ ಈ ಪಾಪ ಮಾಡಿದರೆ ಅಂತ ಏನಾದ್ರೂ ಹೋಗುತ್ತೆ, ಪುಣ್ಯ ಹಾ ಹೇಗೆ ನಟಿಸಿ ಹೋಗುತ್ತೆ ಅಂತ. ಹಾ. ಅದೇ ಭಗವದ್ಗೀತೆಯಲ್ಲಿ ಕೊಟ್ಟಿರೋದು, ರೈಟ್? ಯೋಗಯುಕ್ತೋ ಜಹಾತಿ ಇಹ ಉಭಯ ಸುಕೃತ ದುಷ್ಕೃತೆ. ಹ್ಮ್. ಸಪೋಸ್ ನೀವೇನೋ ಒಳ್ಳೆ ಕರ್ಮ ಮಾಡಿದ್ದೀರಾ, ಹ. ಆ ಕರ್ಮದ ಪ್ರತಿಫಲವಾಗಿ ನೀವು ಸ್ವರ್ಗಕ್ಕೆ ಹೋಗ್ಬೇಕು. ಹ್ಮ್. ಸ್ವರ್ಗಕ್ಕೆ ಹೋಗಿ ಅಲ್ಲಿ ಸಾವಿರಾರು ವರ್ಷ ಬಾಡಿ ಮತ್ತೆ ಭೂಮಿ ವಾಪಸ್ ಬರ್ಬೇಕಂತ ಇದೆ. ಓಕೆ. ಹ. ಅದು ಮಾಡಬಾರ್ದು ಅಂದ್ರೆ ಬರೀ ಆಂಟಿ, ಭಕ್ತಿ ಈ ಸೇವನೆ ಮಾಡಿ ಭಕ್ತಿ ಸೇವೆ ಮಾಡೋದ್ರಿಂದ ಏನಾಗುತ್ತೆ? ಆ ಸೀದಾ. ಪುಣ್ಯ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ, ಆದ್ರೆ ನೀವು ವೈಕುಂಠಕ್ಕೆ ಟಿಕೆಟ್ ಸಿಕ್ಬಿಡುತ್ತೆ, ಹ್ಮ್. ರೈಟ್? ಸ್ವರ್ಗಕ್ಕೆ ಯಾಕೆ ಹೋಗ್ತೀರಾ? ಸ್ವರ್ಗವನ್ನು ಬಿಟ್ಟು ವೈಕುಂಠಕ್ಕೆ ಹೋಗಿ. ಸೊ ವೈಕುಂಠ ಏರ್ಲೈನ್ಸ್, ಗೋ ಬಿಯಾಂಡ್ ಸ್ವರ್ಗ ಟು ವೈಕುಂಠ. ಕರೆಕ್ಟ್? ಕರೆಕ್ಟ್. ಸ್ವರ್ಗ ಮತ್ತೆ ವೈಕುಂಠದ ವ್ಯತ್ಯಾಸ ಗೊತ್ತು ತಾನೆ? ಆ ಸ್ವರ್ಗದಲ್ಲಿ ನಾವ್ ಎಷ್ಟು ಪುಣ್ಯ ಮಾಡಿರ್ತೀವೋ ಅಷ್ಟು ದಿನ ಇದ್ದು ಮತ್ತೆ ನಾವು ವಾಪಸ್ಸು ಬರ್ತೀವಿ. ಆ ಭೂಮಿಗೆ ಬರ್ಬೇಕಾಗುತ್ತೆ. ಹಾ. ಯಾಕಂದ್ರೆ ಸ್ವರ್ಗ ಕೂಡ ಈ ಭೌತಿಕ ಜಗತ್ತಿನ ಒಂದು ಭಾಗ, ಹೌದೌದು. ಆದ್ರೆ ವೈಕುಂಠ ಈ ಜಗತ್ತನ್ನ ಮೀರಿದೆ, ಜಗತ್ತಿನ ಮೇಲೆ ಇದೆ. ಅದು ವೈಕುಂಠ. ಓಕೆ. ಹ್ಮ್. ಸೊ ಮತ್ತೆ ಪುಣ್ಯವನ್ನು ಮಾಡಿದ್ರೆ ಮತ್ತೆ ಆ ಪುಣ್ಯದ ಫಲವನ್ನ ಭೋಗಿಸೋದಕ್ಕೆ ಮತ್ತೆ ಹುಟ್ಟಿ ಬರಬೇಕು, ಮತ್ತೆ ತಾಯಿ ಗರ್ಭದಲ್ಲಿ ಹುಟ್ಟಬೇಕು, ಕಷ್ಟ ಅನುಭವಿಸ್ಬೇಕು, ಅದೆಲ್ಲ ಹಾಕ್ಬೇಕು. ಸೊ ಚಾಂಟಿಂಗ್ ಹರೇ ಕೃಷ್ಣ ಮಾಡಿ, ಭಕ್ತಿ ಸೇವೆ ಮಾಡಿ, ಡೈರೆಕ್ಟ್ ಆಗಿ ವೈಕುಂಠಕ್ಕೆ, ನೋ ಮೋರ್ ಬರ್ತ್, ಮತ್ತೊಂದು ಜನ್ಮ ಇಲ್ಲ. Right? ಅಂತಹ ಒಂದು ಡೆಸ್ಟಿನೇಷನ್, ಅಂತಹ ಒಂದು ಗುರಿಯನ್ನ ನಾವು ತಲುಪಬೇಕು. ಕರೆಕ್ಟ್? ಎನಿ ಕ್ವಶನ್ಸ್? ಯಾರಿಗಾದ್ರೂ ಪ್ರಶ್ನೆ ಇದೆಯಾ ಇದ್ರ ಬಗ್ಗೆ? ಕ್ರೆಡಿಟ್ ಮತ್ತೆ ಡೆಬಿಟ್ ಅರ್ಥ ಆಯ್ತಾ? ಬ್ಯಾಂಕ್ ಅಕೌಂಟ್, ಪುಣ್ಯದ ಬ್ಯಾಂಕ್ ಅಕೌಂಟ್ ಇದೆ, ಪಾಪದ ಬ್ಯಾಂಕ್ ಅಕೌಂಟ್ ಇದೆ, ಮತ್ತೆ ಭಕ್ತಿಯ ಬ್ಯಾಂಕ್ ಅಕೌಂಟ್ ಇದೆ. ಸೊ ನಾವ್ ಏನ್ ಮಾಡ್ಬೇಕು? ಭಕ್ತಿ ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು, ಯಾಕಂದ್ರೆ ಅಲ್ಲಿ ಯಾವಾಗಲೂ ಕ್ರೆಡಿಟ್ ಕ್ರೆಡಿಟ್ ಕ್ರೆಡಿಟ್, ಅಲ್ಲಿ ಡೆಬಿಟ್ ಆಗೋದೇ ಇಲ್ಲ. ಸೊ ಆದ್ರೆ ಪಾಪ ಪುಣ್ಯ ಅದು ಡೆಬಿಟ್ ಆಗ್ತಾ ಇರುತ್ತೆ, ಕ್ರೆಡಿಟ್ ಆಗ್ತಾ ಇರುತ್ತೆ, ಡೆಬಿಟ್ ಆಗ್ತಾ ಇರುತ್ತೆ. ಸೊ ಅದ್ರದ್ದು ಉಪಯೋಗ ಇಲ್ಲ. ಪಾಪ ಪುಣ್ಯ ಆಲ್ ಫಾರ್ ದಿಸ್ ಮಟೀರಿಯಲ್ ವರ್ಲ್ಡ್, ಭೌತಿಕ ಜಗತ್ತಿನಲ್ಲೇ ನಮ್ಮನ್ನ ಸಿಕ್ಕಿಡ್ತವೆ. ಬಟ್ ಭಕ್ತಿ ಸೇವೆ ಮಾಡಿದಾಗ ನಾವು ಈ ಜಗತ್ತನ್ನ ದಾಟಿ ವೈಕುಂಠಕ್ಕೆ ಹೋಗ್ಬೋದು. ಅದೇ ಪಾಯಿಂಟ್ ನಾನು ಇಲ್ಲಿವರೆಗೂ ಹೇಳ್ತಾ ಇದ್ದೆ. ಎನಿ ಕ್ವಶನ್ಸ್? ಓಕೆ. ಸೊ ಅಕರ್ಮ, ಅಕರ್ಮ ಆಕ್ಟಿವಿಟಿ ಅಂದ್ರೆ ಇಲ್ಲಿ ನೋಡಿ, ಜಪ ಮಾಡುವುದು. ಇಲ್ಲ ಭಕ್ತರು ಜಪ ಮಾಡ್ತಾ ಇದಾರೆ, ಇಲ್ಲಿ ಸ್ವಾಮಿಗಳು ಭಗವಂತನಿಗೋಸ್ಕರ ಅಡಿಗೆ ಮಾಡ್ತಾ ಇದಾರೆ, ಭೋಗ ನೈವೇದ್ಯ ತಯಾರು ಮಾಡ್ತಾ ಇದ್ದಾರೆ. ಇಲ್ಲಿ ಒಬ್ಬರು ಪೇಂಟಿಂಗ್ ಮಾಡ್ತಾ ಇದ್ದಾರೆ, ರೈಟ್? ಹರೇ ಕೃಷ್ಣ ಭಕ್ತರೊಬ್ರು ಇಲ್ಲಿ ಪೇಂಟಿಂಗ್ ಮಾಡ್ತಾ ಇದ್ದಾರೆ. ಅದು ಇಲ್ಲಿ ಒಬ್ರು ಕ್ಲಾಸ್ ಕೊಡ್ತಾ ಇದ್ದಾರೆ. ಇವೆಲ್ಲವೂ ಭಕ್ತಿ ಸೇವೆ. ಅದು ಭಗವಂತನಿಗೋಸ್ಕರ ಒಂದು ಗಾರ್ಡನ್ ಮಾಡುವುದು, ಹೂಮಾಲೆಯನ್ನು ಮಾಡುವುದು, ಭಗವಂತನ ಹಾಡನ್ನ ಹಾಡುವುದು, ಇವೆಲ್ಲ ಭಕ್ತಿ ಸೇವೆಯ ಅಂಗಗಳಾಗಿವೆ. ದೇವರ ಅರ್ಚನೆ ಮಾಡುವುದು, ಪೂಜೆ ಮಾಡುವುದು, ಇವೆಲ್ಲ ಭಗವಂತನ ಸೇವೆ. ಸೊ ಈ ಅಕರ್ಮ ಆಕ್ಟಿವಿಟಿಯಿಂದ ಒಬ್ಬ ಭಕ್ತ ಭೌತಿಕ ಜಗತ್ತಿನಿಂದ ಆಧ್ಯಾತ್ಮಿಕ ಜಗತ್ತು, ವೈಕುಂಠ ಗೋಲೋಕ ಧಾಮಕ್ಕೆ ಮರಳಿ ಹೋಗ್ತಾನೆ. ಇದೇ ಜೀವನದ ಗುರಿಯಾಗಿದೆ. ಹನುಮಂತ ಕೂಡ ಜಪ ಮಾಡ್ತಾ ಇದ್ದಾನೆ, ಕೀರ್ತನೆ ಮಾಡ್ತಾ ಇದ್ದಾನೆ, ರಾಮನಾಮ ಜಪ. ಅರ್ಜುನ, ಪಾಂಡವರು ಅವರೆಲ್ಲರೂ ಭಗವಂತನ ಸೇವೆ ಮಾಡ್ತಾ ಇದ್ರು. ಸೊ ಈ ರೀತಿ ನಾವು ಭಕ್ತಿ ಸೇವೆಯನ್ನ ಮಾಡಬೇಕು. ರೈಟ್? ಸೊ ಪುಣ್ಯಕರ್ಮ ನಮ್ಮನ್ನ ಈ ಜಗತ್ತಿನಲ್ಲೇ ಇಡುತ್ತೆ. ಒಂದು ಈ ಭೌತಿಕ ಜಗತ್ತನ್ನ ಜೈಲಿಗೆ ಹೋಲಿಸಿದ್ದಾರೆ. ಓಕೆ, ಭೌತಿಕ ಜಗತ್ತನ್ನ ಒಂದು ಜೈಲಿಗೆ ಹೋಲಿಸಿದ್ದಾರೆ. ಜೈಲಲ್ಲಿ ಹಲವಾರು ರೀತಿಯ ಏನಂತಾರೆ ಅಕಾಮಿಡೇಷನ್ಸ್ ಇರ್ತವೆ, ರೈಟ್? A ಕ್ಲಾಸ್, B ಕ್ಲಾಸ್, C ಕ್ಲಾಸ್, ರೈಟ್?
ಹಲವಾರು ರೀತಿಯ ಅಕಾಮಿಡೇಷನ್ ಇದೆ. ಒಂದು ಎ ಕ್ಲಾಸ್, ಬಿ ಕ್ಲಾಸ್, ಸಿ ಕ್ಲಾಸ್. ಇದು ಜೈಲ್. ಸೊ ಎ ಕ್ಲಾಸ್ ಅಕಾಮಿಡೇಷನ್ ಅಂದ್ರೆ ಒಳ್ಳೆ ರೂಮ್ ಇರುತ್ತೆ, ಅಟ್ಯಾಚ್ ಟಾಯ್ಲೆಟ್, ಬಾತ್ರೂಮ್, ನೋಡೋದಕ್ಕೆ ಟಿವಿ, ಕೆಲವೊಮ್ಮೆ ನ್ಯೂಸ್ ಪೇಪರ್ ತಂದು ಕೊಡ್ತಾರೆ ವಾರಕ್ಕೊಮ್ಮೆ. ಸೊ ಈ ರೀತಿ ಎ ಕ್ಲಾಸ್ ಜೇಲ್. ಬಿ ಕ್ಲಾಸ್ ಜೇಲ್ ಅಂದ್ರೆ ಓಕೆ, ಶೇರಿಂಗ್ ರೂಮ್, ಅಟ್ಯಾಚ್ ಟಾಯ್ಲೆಟ್, ಬಾತ್ರೂಮ್ ಇದೆ, ಬಟ್ ಹೊರಗಡೆ ಹೋಗೋಕ್ಕಾಗಲ್ಲ, ಹೊರಗಡೆ ಸುದ್ದಿ, ನ್ಯೂಸ್ ಪೇಪರು, ಟಿವಿ ನೋಡೋಕ್ಕಾಗಲ್ಲ. ಸೊ ಇದು ಬಿ ಕ್ಲಾಸ್. ನಂತರ ಸಿ ಕ್ಲಾಸ್ ಅಂದ್ರೆ ಡಾರ್ಮಿಟರಿ ಅಕಾಮಿಡೇಷನ್, ಕಾಮನ್ ಟಾಯ್ಲೆಟ್, ಬಾತ್ರೂಮ್, ಮತ್ತೆ ಕ್ಲೀನ್ಲಿನೆಸ್ ಇಲ್ಲ, ಹಲವಾರು ಏನಂತಾರೆ ಸ್ಪೆಷಲ್ ಡಯಟ್ ಇಲ್ಲ, ಬೇಕಾಗಿದ್ದು ತಿನ್ನೋದಕ್ಕೆ ಕೊಡೋದಿಲ್ಲ. ಸೊ ಈ ರೀತಿ ಸಿ ಕ್ಲಾಸ್ ಜೈಲ್. ಸೊ ನೀವು ಯಾವ ಕ್ಲಾಸ್ ಜೈಲಿಗೆ ಹೋಗೋಕೆ ಇಷ್ಟಪಡ್ತೀರಾ? ಎಷ್ಟು ಜನ ಎ ಕ್ಲಾಸಿಗೆ ಹೋಗಕ್ಕೆ ಇಷ್ಟಪಡ್ತೀರಾ, ಅಥವಾ ಬಿ ಕ್ಲಾಸಿಗೆ ಹೋಗ್ತೀರಾ, ಅಥವಾ ಸಿ ಕ್ಲಾಸಿಗೆ ಹೋಗ್ತೀರಾ? ಎ ಯಾವ ಕ್ಲಾಸ್ ಹಾ ಎ ಕ್ಲಾಸ್. ಎ ಕ್ಲಾಸ್ ಜೈಲಿಗೆ ಹೋಗ್ತೀರಾ ನೀವು? ಓಕೆ, ಮತ್ತೆ ಯಾರು ಹೋಗ್ತೀರಾ? ಬೇರೆಯವ್ರು ಏನ್ ಹೇಳ್ತೀರಾ? ಎ ಕ್ಲಾಸಿಗೆ ಹೋಗ್ತೀರಾ, ಬಿ ಕ್ಲಾಸಿಗೆ ಹೋಗ್ತೀರಾ, ಸಿ ಕ್ಲಾಸ್ ಹೋಗ್ತೀರಾ? ಎಲ್ಲರೂ ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದೀರಾ? ಹೌದು. ಹರೇ ಕೃಷ್ಣ ಪ್ರಭು. ಏನ್ ಬ್ರೋ ಚೇತನ್? ಪ್ರಭು ಜೈಲಿಗೆ ಹೋಗಕ್ಕೆ ಇಷ್ಟಪಡಲ್ಲ ಪ್ರಭು. ಬಾಬಾ ಜೈಲಿಗೆ ಹೋಗಿ ಇಷ್ಟಪಡಲ್ಲ. ಶಂಕರ್ ಅವ್ರು ಹೇಳ್ತಿದಾರೆ ಜೈಲ್ಗೂ ಹೋಗೋದ್ ಬೇಡ ಪ್ರಭು. ಹೌದು, ಜೈಲಿಗೆ ಹೋಗೋದ್ ಬೇಡ, ರೈಟ್. ಜೈಲಿಂದ ಹೊರಗಡೆ ಬರ್ಬೇಕು ನಾವು. ಫ್ರೀ ಆಗಿ ಇರೋಕೆ ಬಯಸ್ತೀವಿ ನಾವು. ಸೊ ಜೈಲಲ್ಲಿ ಒಳಗಡೆ ಇರೋದು ಬೇಡ, ಜೈಲಿಂದ ಹೊರಗಡೆ ಬರಬೇಕು. ಎಲ್ಲಿಗೆ ಬರಬೇಕು? ವೈಕುಂಠಕ್ಕೆ ಬರಬೇಕು. ಈ ಭೌತಿಕ ಜಗತ್ತು ಜೈಲು. ಎ ಕ್ಲಾಸ್ ಜೈಲ್ ಅಂದ್ರೆ ಸ್ವರ್ಗ. ಓಕೆ, ವೆರಿ ಅಡ್ವಾನ್ಸ್ ಫೆಸಿಲಿಟಿ ಫಾರ್ ಎಂಜಾಯ್ಮೆಂಟ್. ಅದು ಎ ಕ್ಲಾಸ್ ಜೈಲ್. ಬಿ ಕ್ಲಾಸ್ ಜೈಲ್ ಅಂದ್ರೆ ಭೂಮಿ, ಭೂಲೋಕ. ಇದು ಬಿ ಕ್ಲಾಸ್ ಜೈಲ್. ಸಿ ಕ್ಲಾಸ್ ಜೈಲ್ ಅಂದ್ರೆ ನರಕ. ಓಕೆ, ಈ ಮೂರು ರೀತಿಯ ಜೈಲುಗಳಿವೆ. ಸೊ ಸುನಿಲ್ ಪ್ರಭು ಎಲ್ಲಿ ಹೋಗ್ತೀರಾ ನೀವು? ಎ ಕ್ಲಾಸ, ಬಿ ಕ್ಲಾಸ, ಸಿ ಕ್ಲಾಸ? ಪ್ರಭು ಅದೇ ಯಾವ್ದು ಬೇಡ. ಕರೆಕ್ಟ್, ದಟ್ ದ ರೈಟ್ ಅಂಡರ್ಸ್ಟ್ಯಾಂಡಿಂಗ್. ಇದು ಯಾವುದು ಜೈಲೇ ಬೇಡ, ಇದೆಲ್ಲ ಬೇಡ, ವಿಲ್ ಗೋ ಟು ವೈಕುಂಠ, ರೈಟ್. ರಾಕೆಟ್ ಅಲ್ಲಿ ಕೂತ್ಕೊಂಡು ಔಟ್, ಹೊರಗಡೆ ಹೋಗೋದು. ಅದು ರಾಕೆಟ್ ಏನು? ಹರಿಕೃಷ್ಣ, ಚಾಂಟಿಂಗ್ ಆಫ್ ಹರಿಕೃಷ್ಣ ಮಂತ್ರ. ಪ್ರತಿದಿನ ನಿಯಮಿತವಾಗಿ ಸಾಧನೆ ಮಾಡಿ, ಮಂತ್ರ ಜಪವನ್ನು ಮಾಡಿ ಸಾಧನೆ ಮಾಡಿದ್ರೆ ವಿಲ್ ಗೋ ಬ್ಯಾಕ್ ಟು ಗಾಡ್. ಸೊ ದಟ್ ಇಸ್ ದ ಗೋಲ್ ಆಫ್ ಲೈಫ್. ಸೊ ಎ ಕ್ಲಾಸ್ ಬೇಡ, ಬಿ ಕ್ಲಾಸ್ ಬೇಡ, ಸಿ ಕ್ಲಾಸ್ ಬೇಡ. ವಿ ಗಾಟ್ ಟು ಗೋ ಟು ವೈಕುಂಠ, ಗೋಲೋಕ, ವೃಂದಾವನ. ಸೊ ಮತ್ತೆ ಕಂಟಿನ್ಯೂ ಮಾಡೋಣ. ಸೊ ಪುಣ್ಯ ಕರ್ಮ ಕೂಡ ನಮ್ಮನ್ನ ಜೈಲಲ್ಲೇ ಇಡುತ್ತೆ. ಅದಕ್ಕೆ ಪುಣ್ಯ ಮಾಡೋದು ಬೇಡ, ಅಕರ್ಮವನ್ನು ಮಾಡಬೇಕು. ನೀರು ಕೊಟ್ಟವರಿಗೆ ಮುಂದಿನ ಜನ್ಮದಲ್ಲಿ ನೀರಿನ ಕೊರತೆ ಇರೋದಿಲ್ಲ. ಪುಸ್ತಕ ಹಂಚಿದವರಿಗೆ ನೆಕ್ಸ್ಟ್ ಜನ್ಮದಲ್ಲಿ ಪೇಪರ್ನ ಕೊರತೆ ಇರೋದಿಲ್ಲ. ಸಾವಿರಾರು ಪುಸ್ತಕಗಳು ಅವರಿಗೆ ಸಿಗ್ತವೆ. ಯಾರಾದ್ರೂ ಬಟ್ಟೆ ದಾನ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಅವರು ಬಟ್ಟೆ ಫ್ಯಾಕ್ಟರಿ ಓನರ್ ಆಗಿರ್ಬೋದು. ಸೊ ಈ ರೀತಿ ಪುಣ್ಯ ಮಾಡೋದ್ರಿಂದ ಪುಣ್ಯ ಫಲ ಸಿಗುತ್ತೆ. ಅಂಡ್ ಆದ್ರೆ ಯಾರು ಭಗವಂತನ ಸೇವೆ ಮಾಡ್ತಾರೆ ಅವರು ವೈಕುಂಠಕ್ಕೆ ಹೋಗ್ತಾರೆ. ಲಕ್ಷ್ಮೀನಾರಾಯಣ, ರಾಧಾಕೃಷ್ಣನ ಸೇವೆಯನ್ನು ಮಾಡ್ತಾರೆ, ರೈಟ್. ಅಂದ್ರೆ ಪಾಪವನ್ನು ಮಾಡಿದವರು ನರಕಕ್ಕೆ ಹೋಗ್ತಾರೆ, ಪುಣ್ಯವನ್ನು ಮಾಡಿದವರು ಸ್ವರ್ಗಕ್ಕೆ ಹೋಗ್ತಾರೆ. ಸೊ ನಾವು ಯಾವುದನ್ನು ಬಯಸಬೇಕು? ನಾವು ವೈಕುಂಠಕ್ಕೆ ಹೋಗಲು ಬಯಸಬೇಕು. ಪ್ರಭು ವೈಕುಂಠಕ್ಕೆ ಹೋಗೋದಕ್ಕೇನೋ ಬಯಸ್ತೀವಿ. ಇವಾಗ ಯಾರಿಗಾದ್ರೂ ದಾನ, ಇವಾಗ ಊಟ ಕೊಡ್ತೀವಿ, ಈಗ ನೀರ್ ಕೊಡ್ತೀವಿ, ಏನಾದ್ರೂ ಬಡವರಿಗೆ ಏನಾದ್ರೂ ಬಟ್ಟೆ ಕೊಡ್ತೀವಿ, ಎಲ್ಲನೇ ಈಗ ಭಿಕ್ಷುಕರು ಕೂತಿರ್ತಾರೆ, ಅವಾಗ ಏನಾದ್ರೂ ಹಾಕ್ತಿವಿ, ಅದೆಲ್ಲ ತಪ್ಪ ಪ್ರಭು? ಯಾ ತಪ್ಪಲ್ಲ, ಹ್ಮ್. ಆದ್ರೆ ಅಲ್ಲಿ ಕೃಷ್ಣ ಇಲ್ಲ. ಆ ಚಟುವಟಿಕೆಗಳಲ್ಲಿ ಕೃಷ್ಣನಿಲ್ಲ, ಆದ ಕಾರಣ ಅದು ಪುಣ್ಯ ಆಯ್ತು. ಆದ್ರೆ ಈ ಚಟುವಟಿಕೆಗಳಲ್ಲಿ ತಾವು ಕೃಷ್ಣನನ್ನು ತಗೊಂಡು ಬಂದ್ರೆ ಹ್ಮ್. ಆಗ ಅದು ಸ್ಪಿರಿಚುವಲ್ ಆಗುತ್ತೆ. ಉದಾಹರಣೆಗೆ ನೀವು ಅನ್ನದಾನ ಮಾಡ್ತೀರ, ಓಕೆ, ಪ್ರಸಾದ ದಾನ ಮಾಡಿ. ಹಾ. ದಾನ ಮಾಡೋ ಮುಂಚೆ ಅದನ್ನ ಭಗವಂತನ ಅರ್ಪಣೆ ಮಾಡಿ ಆ ಪ್ರಸಾದವನ್ನು ಹಂಚಿ, ಅದು ಸ್ಪಿರಿಚುವಲ್ ಆಯ್ತು.
ಓಕೆ, ಏನು ಬಟ್ಟೆ ದಾನ ಮಾಡ್ತಾ ಇದ್ದೀರಾ? ಓಕೆ, ದಾನ ಮಾಡುವಾಗ ಬಟ್ಟೆ ಕೊಟ್ಟು, ನೋಡಪ್ಪ ಹ, ಇದು ದೇವ್ರು ಕೊಟ್ಟಿದ್ದಾನೆ, ದೇವ್ರ ಮಂತ್ರ ಹೇಳು, ಹರೇ ಹ, ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ದೇವರು ನನಗೆ ಸಾಮರ್ಥ್ಯ ಕೊಟ್ಟಿದ್ದಾನೆ, ಅದರಿಂದ ನಾನು ಬಟ್ಟೆ ಕೊಡ್ತಾ ಇದ್ದೀನಿ, ದೇವ್ರ ಹೆಸರು ಹೇಳು, ಹರೇ ಕೃಷ್ಣ ಹೇಳ್ಸು. ಕರೆಕ್ಟ್. ಹ್ಮ್, correct. ಸೊ ಈ ರೀತಿ ಟ್ರೈ ಟು ಬ್ರಿಂಗ್ ಕೃಷ್ಣ ಇನ್ ದಟ್ ಆಕ್ಟಿವಿಟಿ. ಆ ಪುಣ್ಯ ಕಾರ್ಯಗಳಲ್ಲಿ ಕೃಷ್ಣನನ್ನ ತಗೊಂಡು ಬನ್ನಿ, ಆಗ ಅದು ಪುಣ್ಯ ಕಾರ್ಯ ಕೂಡ ಸ್ಪಿರಿಚುವಲ್ ಆಗ್ಬಿಡುತ್ತೆ. ಅರ್ಥ ಆಗ್ತಾ ಇದೆಯಾ? ಹಾ, ಗೊತ್ತಾಯ್ತು. ಹ್ಮ್. ಥ್ಯಾಂಕ್ ಯು ಪ್ರಭು. Yeah. ಈ ಜಗತ್ತಿನಲ್ಲಿ ಅತಿ ಘೋರ ಪಾಪಗಳಂದ್ರೆ ಎರಡು. ಯಾವುದು? ಗೋಹತ್ಯೆ ಮತ್ತೆ ಅಬಾರ್ಷನ್. ನೋಡಿ, ತಲೆಗೆ ಶೂಟ್ ಮಾಡ್ತಾ ಇದ್ದಾನೆ, ಹಸುವಿನ ತಲೆ. ಇಲ್ಲಿ ತಾಯಿ ಹೊಟ್ಟೆಯಿಂದ ಭ್ರೂಣವನ್ನು ತೆಗೆದುಕೊಳ್ತಾ ಇದ್ದಾರೆ. ಈ ಜಗತ್ತಿನ ಹಲವಾರು ತೊಂದರೆಗಳಿಗೆ ಇವೆರಡೇ ಮುಖ್ಯ ಕಾರಣಗಳು: ಭೂಕಂಪಗಳು, ಯುದ್ಧಗಳು, ಸುನಾಮಿಗಳು, ಇಂತಹ ಪ್ರಕೃತಿಕ ವಿಕೋಪಗಳು, ಈ ಗೋಹತ್ಯೆ ಮತ್ತೆ ಅಬಾರ್ಷನ್, ಈ ಎರಡು ಕಾರಣಗಳಿಂದ ತೊಂದರೆಗಳು ಬರ್ತವೆ. ಸೊ ಅದಕ್ಕೆ ಇವೆರಡನ್ನ ನಿಲ್ಲಿಸಬೇಕು. ವಿಶೇಷವಾಗಿ ಗೋಹತ್ಯೆ ತುಂಬಾ ನಡೀತಾ ಇದೆ. ಸೊ ನಾವು ಓಕೆ, ಲಾಸ್ಟ್ ಕ್ಲಾಸಲ್ಲಿ ಆಲ್ರೆಡಿ ಚರ್ಚೆ ಮಾಡಿದ್ದೀನಿ ನಾನ್ ವೆಜಿಟೇರಿಯನ್ ಬಗ್ಗೆ, ಸೊ ಅದನ್ನ ಮತ್ತೆ ನಾನು ಹೇಳೋದಿಲ್ಲ. ಬಟ್ ಇಲ್ಲಿ ನೋಡಿ, ಶಿಲಪ್ರಭಾದರು ಕೀರ್ತನೆಯನ್ನು ಮಾಡಿ ಹಲವಾರು ಆ ದೇಶಗಳಲ್ಲಿ ರಥಯಾತ್ರೆಯನ್ನ ಮಾಡಿ ಸಾವಿರಾರು ಭಕ್ತರನ್ನು ಜೋಡಿಸಿ ಎಲ್ಲ ಪಾಪ ಪ್ರವೃತ್ತಿಯನ್ನ ಆ ಬಿಡಿಸಿ ಭಕ್ತಿ ಸೇವೆಯಲ್ಲಿ ತೊಡಗಿಸಿದ್ದಾರೆ. ಅಂತಹ ಮಹಾ ಸಾಧನೆಯನ್ನು ಮಾಡಿದವರು ಶೀಲ ಪ್ರಭುಪಾದರು. ಸೊ ಅದಕ್ಕೆ ಇಂತಹ ಆಚಾರ್ಯರ ಚರಣ ಕಮಲವನ್ನ ನಾವು ಹಿಡ್ಕೊಂಡ್ಬಿಟ್ರೆ ಅವರು ನಮ್ಮನ್ನ ಭಗವದ್ಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ವಿ ಶುಡ್ ಟೇಕ್ ಶೆಲ್ಟರ್ ಆಫ್ ಸ್ಪಿರಿಚುವಲ್ ಆಕ್ಟಿವಿಟೀಸ್, ಸ್ಪಿರಿಚುವಲ್ ಡಿವೋಟೀಸ್. ಸರಿ, ಒಬ್ಬ ಯೋಧ ಯುದ್ಧ ಮಾಡ್ತಾ ಇದ್ದಾನೆ, ಅವ್ನ್ ಗುಂಡಿಟ್ಟು ಕೊಂದ್ರೆ ಅವರಿಗೆ ಮೆಡಲ್ ಸಿಗುತ್ತೆ, ಅರ್ಜುನ ಅವಾರ್ಡ್ ಅಂತ ಸಿಗುತ್ತೆ. ರೈಟ್. ಆದ್ರೆ ಅವನೇ ಯುದ್ಧ ಇಲ್ಲದ ಸಮಯದಲ್ಲಿ ಯಾವುದೋ ನಾಗರಿಕನನ್ನ ಕೊಂದು ಬಿಟ್ರೆ ಅವನನ್ನು ಜೈಲಿಗೆ ಹಾಕ್ಬೇಕು. ವ್ಯತ್ಯಾಸ ಏನು? ಫಸ್ಟ್ ಕೇಸಲ್ಲಿ ಅವ್ರಿಗೆ ಅನುಮತಿ ಕೊಟ್ಟಿತ್ತು, ನೀವು ಯುದ್ಧ ಮಾಡಿ ವೈರಿಗಳನ್ನ ಕೊಂದು ಹಾಕಿ ಅಂತ, ಅದಕ್ಕೆ ಮೆಡಲ್ ಸಿಕ್ತು. ಆದರೆ ಸಾಮಾನ್ಯ ಸಮಯದಲ್ಲಿ, ಯುದ್ಧ ಇಲ್ಲದ ಸಮಯದಲ್ಲಿ ಇನ್ನೊಬ್ಬರನ್ನ ಕೊಂದ್ರೆ ಅದು ತಪ್ಪಾಗುತ್ತೆ. ಸೊ ಅದಕ್ಕೆ ಅವರನ್ನ ಜೈಲಿಗೆ ಹಾಕ್ಬಿಡ್ತಾರೆ. ಸೊ ಯಾವ ಕಾರ್ಯ ದೇವರು ಮಾಡಕ್ಕೆ ಹೇಳಿದ್ದಾನೆ ಅದು ಅಕರ್ಮ, ಯಾವ ಕಾರ್ಯ ನಾವು ಸ್ವಂತವಾಗಿ ಮಾಡ್ತೀವಿ ಅದು ಕರ್ಮ ಅಥವಾ ವಿಕರ್ಮ. ಓಕೆ, ನಮ್ಮ ಸ್ವಂತಕ್ಕೋಸ್ಕರ ಮಾಡಿದರೆ ಅದು ಕರ್ಮ, ಮತ್ತೆ ನಿಷಿದ್ಧ ಕಾರ್ಯವನ್ನು ಮಾಡಿದರೆ ಅದು ವಿಕರ್ಮ. ಆದರೆ ಭಗವಂತನಿಗಾಗಿ ಮಾಡಿದರೆ ಅದು ಅಕರ್ಮ. ಸೊ ಅರ್ಜುನ ಯುದ್ಧದಲ್ಲಿ ಎಷ್ಟು ಜನರನ್ನು ಕೊಂದ? ಲಕ್ಷ ಲಕ್ಷ ಜನರನ್ನು ಕೊಂದ. ಆದ್ರೆ ಅವನಿಗೆ ಒಂಚೂರು ಪಾಪ ತಟ್ಟಲಿಲ್ಲ. ಯಾಕೆ? ಅದು ಕೃಷ್ಣನ ಕೋರಿಕೆಯ ಮೇಲೆಗೆ ಅವನು ಯುದ್ಧ ಮಾಡಿದ್ದು, ಅದಕ್ಕೋಸ್ಕರ ಅದು ಅಕರ್ಮವಾಯಿತು. ಅಂತ ಘೋರ ಯುದ್ಧ ಕೂಡ ಅಕರ್ಮವಾಯಿತು. ಅದು ಭಕ್ತಿಯ ಒಂದು ಶಕ್ತಿಯಾಗಿದೆ. ಸೊ ಒಬ್ರು ಹೇಳ್ಬೋದು, ಪ್ರಭುಜಿ ನಾನು ಹಿಂದಿನ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ದೆ ಅಂತ ಹೇಗೆ ಗೊತ್ತಾಗುತ್ತೆ? ಈಗ ನನ್ ಕಷ್ಟ ಬರ್ತಾ ಇದೆ, ಹಿಂದಿನ ಜನ್ಮದಲ್ಲಿ ನಾನು ಏನ್ ಮಾಡಿದ್ದೆ, ಅದಕ್ಕೆ ಪ್ರಮಾಣ ಏನು, ಯಾರು ಪ್ರಮಾಣ ಅಂತ ಕೇಳಿದಾಗ ದೇವ್ರು ಹೇಳ್ತಾನೆ, ನಾನೇ ಪ್ರಮಾಣ. ಯಾಕಂದ್ರೆ ನಾವು ಹಿಂದೆ ಏನ್ ಮಾಡಿದ್ದೀವಿ ಅನ್ನೋದು ನಮಗೆ ನೆನಪಿಲ್ಲ, ಆದ್ರೆ ಭಗವಂತನಿಗೆಲ್ಲ ನೆನಪು. ಒಬ್ಬ ದೃಷ್ಟ ಹನುಮಂತ ಭರ್ತ ಭೋಕ್ತ ಮಹೇಶ್ವರ ಪರಮಾತ್ಮೀತಿ ಚಾಪಿತ್ತೋ ದೇಹಸ್ಮಿನ್ ಪುರುಷಪರ. ಸೊ ಭಗವಂತನಿಗೆ ಎಲ್ಲ ಗೊತ್ತು, ನಮ್ಮ ದೇಹದಲ್ಲಿದ್ದಾನೆ, ನಾವು ಮಾಡೋ ಎಲ್ಲಾ ಚಟುವಟಿಕೆಗಳನ್ನ ಕಣ್ಣು ತೆಗೆದು ನೋಡ್ತಾ ಇದ್ದಾನೆ. ಭಗವಂತ ಎಂದಿಗೂ ಕಣ್ಣಿನ ರೆಪ್ಪೆಯನ್ನು ಬಿಡಿಯೋದಿಲ್ಲ, ಅಷ್ಟು ಕಾನ್ಸಂಟ್ರೇಟೆಡ್ಲಿ ಅವರು ನೋಡ್ತಾ ಇದ್ದಾರೆ, ಗಮನ ಕೊಟ್ಟು ನೋಡ್ತಾ ಇದ್ದಾರೆ. ಸೊ ಭಗವಂತನೇ ಸಾಕ್ಷಿ, ನಾವು ಹಿಂದೆ ಏನ್ ಮಾಡಿದ್ದೀವಿ ಅನ್ನೋದಕ್ಕೆ ಭಗವಂತನೇ ಸಾಕ್ಷಿ. ಭಗವಂತ ನಮ್ಮ ಕರ್ಮ ಅನುಸಾರ ನಮಗೆ ಸುಖ ದುಃಖಗಳನ್ನ ನೀಡೇ ನೀಡ್ತಾನೆ. ಮುಂಡಕೋಪನಿಷದಲ್ಲಿ ಇದನ್ನು ಹೇಳಿದ್ದಾರೆ. ರೈಟ್. ಸೊ ಇಲ್ಲಿ ನೋಡಿ, ಎರಡು ಪಕ್ಷಿಗಳಿವೆ.
ಗಿಡದ ಕೊಂಬೆ ಮೇಲೆ ಎರಡು ಕೂತಿದ್ದಾವೆ. ಒಂದು ಹಣ್ಣನ್ನು ತಿಂತಾ ಇದೆ, ಇನ್ನೊಂದು ಪಕ್ಷಿ ಜಸ್ಟ್ ನೋಡ್ತಾ ಇದೆ. ಈ ಹಣ್ಣನ್ನು ತಿನ್ನುವ ಪಕ್ಷಿ ಅದು ನಾವೆಲ್ಲರೂ ಜೀವಾತ್ಮಗಳು. ಈ ದೇಹದ ವೃಕ್ಷದಲ್ಲಿ ಇರುವಂತಹ ಇಂದ್ರಿಯ ಸುಖವನ್ನ ಭೋಗಿಸ್ತಾ ಇದೆ. ಕೆಲವೊಮ್ಮೆ ಸಿಹಿ ಹಣ್ಣುಗಳು, ಕೆಲವೊಮ್ಮೆ ಕಹಿ ಹಣ್ಣುಗಳು. ಸಿಹಿ ಹಣ್ಣು ತಿಂದಾಗ ಸಂತೋಷ ಆಗುತ್ತೆ, ಕಹಿ ಹಣ್ಣು ತಿಂದಾಗ ದುಃಖವಾಗುತ್ತೆ. ಈ ರೀತಿ ಸಿಹಿ ಕಹಿಯ ಜೀವನದಲ್ಲಿ ತೊಡಗಿದ್ದಾನೆ. ಆದರೆ ಶಾಶ್ವತವಾದ ಅಸೀಮಿತವಾದ ಆನಂದದ ಅನುಭವ ಅವನಿಗೆ ಆಗ್ತಾ ಇಲ್ಲ. ಸೊ ಅವನು ಫ್ರಸ್ಟ್ರೇಟ್ ಆಗಿಬಿಡ್ತಾನೆ. ಆಗ ಹುಡುಕ್ತಾನೆ, ಎಲ್ಲಿದೆ ಈ ಶಾಶ್ವತ ಆನಂದ ಅಂತ. ಗುರುಗಳು ಹೇಳ್ತಾರೆ, ಪಕ್ಕದಲ್ಲಿ ತಿರುಗು, ಭಗವಂತ ಕೂತಿದ್ದಾನೆ, ಭಗವಂತನ ಕಡೆ ತಿರುಗು. ಈಗ ನೀನು ಭಗವಂತನಿಂದ ವಿಮುಖನಾಗಿದ್ದೀಯಾ, ಭಗವಂತನ ಕಡೆ ತಿರುಗಿದಾಗ ನೀನು ಕೃಷ್ಣ ಉನ್ಮುಖನಾಗ್ತೀಯ. ಆಗ ಕೃಷ್ಣ ನಿನಗೆ ಆನಂದವನ್ನು ಕೊಡ್ತಾನೆ. ಸೊ ಭಗವಂತನ ಕಡೆ ತಿರುಗುವಂತಾನೆ. ಸೊ ಭಕ್ತಿ ಪ್ರಚಾರ ಅಂತಂದ್ರೆ ಏನು? ಜನರು ಇಂದ್ರಿಯ ತೃಪ್ತಿಯಲ್ಲಿ ತೊಡಗಿದ್ದಾರೆ, ಆ ಇಂದ್ರಿಯ ತೃಪ್ತಿಯನ್ನ ನಿಲ್ಲಿಸಿ ಭಗವಂತನ ಕಡೆ ಮುಖವನ್ನ ತಿರುಗಿಸುವುದು, ಅದೇ ಪ್ರಚಾರ ಕಾರ್ಯ. ಟರ್ನ್ ಪೀಪಲ್ ಟುವರ್ಡ್ಸ್ ಕೃಷ್ಣ. ಯು ಸರ್ಡ್ ಮಾಯಾ ಫಾರ್ ಮಿಲಿಯನ್ಸ್ ಆಫ್ ಲೈಫ್ ಟೈಮ್ಸ್, ರೈಟ್? ಕೋಟಿ ಕೋಟಿ ಜನ್ಮಗಳ ಕಾಲ ಮಾಯಾ ಸೇವೆ ಮಾಡಿದ್ಯಾ. ಈಗನಾದ್ರೂ ನೀನು ಕೃಷ್ಣನ ಸೇವೆ ಮಾಡು, ಕೃಷ್ಣನ ಕಡೆ ತಿರುಗು ಅಂತ ಗುರುಗಳೆಲ್ಲ ಹೇಳ್ತಾರೆ. ಸೊ ಅದೇ ಪ್ರೀಚಿಂಗ್, ಪ್ರಚಾರ. ಸೊ ನಾವು ಕೂಡ ಕೃಷ್ಣನಿಂದ ವಿಮುಖರಾದಾಗ ಕೆಟ್ಟದ್ದನ್ನ ಮಾಡ್ತೀವಿ, ಆದರೆ ಕೃಷ್ಣನ ಕಡೆ ತಿರುಗಿದಾಗ ನಾವು ಅಸೀಮಿತ ಆನಂದವನ್ನ, ಭಕ್ತಿ ಆನಂದವನ್ನು ಅನುಭವಿಸ್ತೀವಿ. ಸೊ ಟರ್ನ್ ಟುವರ್ಡ್ಸ್ ಕೃಷ್ಣ. ತುಂಬಾ ಸರಳ ಇದು, ಆದ್ರೆ ಹೇಳೋದಕ್ಕೆ ಕಾನ್ಸೆಪ್ಟ್ ತುಂಬಾ ಸರಳ, ಆದ್ರೆ ಪ್ರಾಕ್ಟೀಸ್ ಮಾಡೋದು ತುಂಬಾ ಕಷ್ಟ. ಯಾಕಂದ್ರೆ ಹಣ್ಣುಗಳಿವೆ, ತುಂಬಾ ಸಂತೋಷ ಕೊಡ್ತಾ ಇದೆ. ಸೊ ಅದ್ರ ಹಣ್ಣು ತಿನ್ನೋದ್ರಲ್ಲಿ ಮಗ್ನನಾಗಿದ್ದಾನೆ, ಆದ್ರೆ ಭಗವಂತನ ಕಡೆ ತಿರುಗೋದಕ್ಕೆ ಸಮಯ ಇಲ್ಲ ಅವನಿಗೆ. ಸೊ ಪರಮಾತ್ಮನೇ ಎಲ್ಲಾ ದೇಹದಲ್ಲಿ ಕುಳಿತುಕೊಂಡು ನಮಗೆ ರಿಯಾಕ್ಷನ್ ಕೊಡ್ತಾನೆ. ಕೆಲವೊಮ್ಮೆ ಒಳ್ಳೆಯವರಿಗೆ ಕೆಟ್ಟದಾಗುತ್ತೆ. ವೈ ಡು ಬ್ಯಾಡ್ ಥಿಂಗ್ಸ್ ಹ್ಯಾಪನ್ ಇನ್ ಅವರ್ ಲೈಫ್ ದೋ ವಿ ಟ್ರೈ ಟು ಡು ಗುಡ್ ನೌ? ಅದು ಈಗ ಒಳ್ಳೇದ್ ಮಾಡ್ತಾ ಇದೆ, ಆದ್ರೆ ಹಿಂದೆ ಮಾಡಿದಂತಹ ಅದು ಕೆಟ್ಟ ಕರ್ಮ ಏನಿದೆ ಅದು ಈಗ ಬರ್ತಾ ಇದೆ. ಸೊ ಪ್ಯಾಂಟ್ ಶರ್ಟ್ ಹಾಕೊಂಡು ಕಳ್ತನ ಮಾಡಿದ, ನಂತರ ಲುಂಗಿ ಉಟ್ಕೊಂಡು ಪರಾರಿ ಹೋಗಿ ಪ್ರಯತ್ನ ಪಟ್ಟ, ಆದ್ರೆ ಪೊಲೀಸರು ಬಂದು ಹಿಡ್ಕೊಂಡ್ಬಿಡ್ತಾರೆ. ಇಲ್ಲಿ ಯಾವುದೇ ವಸ್ತ್ರ ಉಟ್ಕೊಳ್ಳಿ ಅವನನ್ನು ಹಿಡ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಆ ವ್ಯಕ್ತಿ ಅವನೇ ಬಟ್ಟೆ ಬದಲಾಯಿಸಿರ್ಬಹುದು, ಆದ್ರೆ ತಪ್ಪು ಮಾಡಿದವನು ಅದೇ ವ್ಯಕ್ತಿ. ಅದೇ ರೀತಿ ಆತ್ಮ ಹಿಂದಿನ ಜನ್ಮದಲ್ಲಿ ಯಾವುದೋ ಒಂದು ವಸ್ತ್ರವನ್ನ ಅಂದ್ರೆ ದೇಹವನ್ನ ಧರಿಸಿ ಕಾರ್ಯ ಮಾಡಿರ್ಬೋದು. ನಾವು ಮರ್ತಿದೀವಿ. ಆತ್ಮ ಇನ್ನೊಂದು ದೇಹವನ್ನು ತಗೊಂಡ್ಬಿಟ್ಟಿದೆ, ಆದ್ರೆ ಆತ್ಮ ಎಲ್ಲೆಲ್ಲಿ ಹೋಗುತ್ತೋ ಆ ಆತ್ಮದ ಜೊತೆ ಹಿಂದಿನ ಕರ್ಮಗಳು ಬರ್ತಾ ಇರ್ತಾವ. ಯಥಾಧೇನು ಸಹಸ್ರಾಣ ವತ್ಸೋ ಗಾಚತಿ ಮಾತರಂ ಪೂರ್ವಜನ್ಮಾರ್ಜಿತಂ ಕರ್ಮ ಕರ್ತಾರಂ ಪ್ರತಿಗಚ್ಚತಿ. ಶಾಸ್ತ್ರಿ ಹೇಳ್ತಾರೆ, ಸಾವಿರಾರು ಹಸುಗಳಿದ್ರೆ, ಆ ಒಂದು ಕರು ಇದ್ರೆ, ಆ ಕರು ತನ್ನ ತಾಯಿಯನ್ನು ಹುಡುಕಿ ತಾಯಿ ಹತ್ರನೇ ಹೋಗುತ್ತಂತೆ, ಮತ್ತೆ ತಪ್ಪಿ ಬೇರೆಯವ್ರ ಹತ್ರ ಹೋಗೋದಿಲ್ಲ. ಅದೇ ರೀತಿ ಕರ್ಮ ಕೂಡ ಕರ್ತಾರಂ ಪ್ರತಿಗಚ್ಚತಿ. ಯಾವನು ಪಾಪವನ್ನು ಮಾಡಿದ್ದಾನೆ ಅವನ ಹತ್ರನೇ ಹೋಗುತ್ತದೆ, ಬೇರೆಯವ್ರ ಹತ್ರ ಹೋಗೋದಿಲ್ಲ. ತಪ್ಪಿ ಕೂಡ ಬೇರೆಯವರಿಗೆ ಶಿಕ್ಷೆ ಸಿಗೋದಿಲ್ಲ. ಯಾವ ಆತ್ಮ ಕರ್ಮವನ್ನು ಮಾಡಿದ್ದ ಅವನೇ ಭೋಗಿಸ್ತಾನೆ. ಲೈಟ್ಸ್ ಆಫ್ ಮಾಡಬೇಕಾ? ಅಲಾರಾಮ್. ಸೊ ಧೇನು ಸಹಸ್ರಾಣ, ವತ್ಸ ಮತ್ತೆ ಧೇನುವಿನ ಉದಾಹರಣೆ. ಇಲ್ಲಿ ಇಂದ್ರ ಒಂದು ತಪ್ಪು ಮಾಡಿದ್ದ, ಆ ತಪ್ಪಿಗಾಗಿ ಪಾಪಕರ್ಮ ಅವನನ್ನ ಅಂಟಿಸ್ಕೊಂಡು ಹೋಯ್ತು, ಅಟ್ಟಿಸ್ಕೊಂಡು ಓಡ್ತಾ ಇತ್ತು. ಸೊ ಇಂದ್ರ ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಓಡ್ತಾ ಇದ್ದಾನೆ. ಏನು ಒಳ್ಳೆ ಅಕ್ಕಿ ಕೆಳಗಡೆ ಇದೆ, ಕೆಟ್ಟ ಅಕ್ಕಿ ಮೇಲೆ ಇದೆ. ಸೊ ಕೆಲವೊಮ್ಮೆ ಸಿಲೋ ಅಂತ ಕರೀತಾರಲ್ಲ, ಇದು ರಾಶಿ ಮಾಡಿದಾಗ ಒಂದು ಇದರಲ್ಲಿ ರಾಶಿಯನ್ನು ಕೂಡಾಕ್ತಾರೆ. ಸೊ ಈ ವರ್ಷದಲ್ಲಿ ಸಿಕ್ಕಂತ ಅಕ್ಕಿ ಹಾಕ್ತಾರೆ, ನಂತರ ನೆಕ್ಸ್ಟ್ ಇಯರ್ ಮೇಲೆ ಹಾಕ್ತಾ ಹೋಗ್ತಾರೆ. ಸಪೋಸ್ ಈ ವರ್ಷ ಒಳ್ಳೆ ಫಸಲ್ ಬಂತು, ಆದ್ರೆ ಹಿಂದಿನ ವರ್ಷ ಚೆನ್ನಾಗಿ ಬರ್ಲಿಲ್ಲ. ಕೆಳಗಡೆಯಿಂದ ಅಕ್ಕಿಯನ್ನು ತೆಗೆದಾಗ, ಕೆಳಗಡೆ ಒಂದು ವಾಲ್ ಇರುತ್ತೆ, ಅಲ್ಲಿಂದ ಅಕ್ಕಿ ತೆಗೆದಾಗ ಕೆಟ್ಟ ಅಕ್ಕಿ ಬರ್ತದೆ.
ಆದ್ರೆ ಈ ವರ್ಷ ಒಳ್ಳೆ ಫಸಲ್ ಬಂತು, ಒಳ್ಳೆ ಧಾನ್ಯಗಳು ಬಂತು. ಆದ್ರೆ ಈಗ ನಾನು ತೆಗೆದ್ರೆ ವಾಲ್ ಓಪನ್ ಮಾಡಿದ್ರೆ ಸಿಗೋ ಅಕ್ಕಿ ಹಳೆ ಅಕ್ಕಿ. ಅದೇ ರೀತಿ ಈಗ ನಾನು ಒಳ್ಳೆ ಕರ್ಮ ಮಾಡ್ತಾ ಇದ್ದೇನೆ, ಆದ್ರೆ ಪೂರ್ವ ಕಾಲದಲ್ಲಿ ಏನು ತಪ್ಪು ಮಾಡಿದ್ದೆ, ಅದಕ್ಕೋಸ್ಕರ ನಾನು ಕಷ್ಟ ಅನುಭವಿಸ್ತಾ ಇದ್ದೀನಿ. ಸೊ ಅದಕ್ಕೆ ಆತ್ಮ ಶುಡ್ ಅಂಡರ್ಸ್ಟ್ಯಾಂಡ್ ರೀಇನ್ಕಾರ್ನೇಷನ್, ಪುನರ್ಜನ್ಮದ ತತ್ವನ ನಾವು ಅರ್ಥ ಮಾಡ್ಕೋಬೇಕು. ಒಳ್ಳೆ ಕರ್ಮ ಮಾಡಿದ್ರೆ ಪಾಪ ಕರ್ಮ ಕ್ಯಾನ್ಸಲ್ ಆಗುತ್ತಾ? ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್. ತಾವೇನ್ ಹೇಳ್ತೀರಾ? ಪಾಪ ಕರ್ಮ ಮಾಡಿದೀನಿ, ಈಗ ಒಳ್ಳೆ ಕರ್ಮ ಮಾಡ್ತೀನಿ, ಅದು ಕ್ಯಾನ್ಸಲ್ ಮಾಡುತ್ತಾ? ಅಂದ್ರೆ ಭಕ್ತಿ ಸೇವೆ ಮಾಡಿದ್ರೆ ಕಮ್ಮಿ ಆಗ್ಬೋದು ಪ್ರಭು. ನಾನು ಪುಣ್ಯ ಮಾಡಿದ್ರೆ ಕಮ್ಮಿ ಆಗುತ್ತಾ? ಅದೇ ಪುಣ್ಯ ಬರಲ್ಲ ಅಂದ್ರಲ್ಲ, ನೀವ್ ಹೇಳಿದ್ರಲ್ಲ. ಹಾ, ಇನ್ನೊಬ್ರು ಯಾರು ಹೇಳ್ತಾ ಇದ್ರು? ಪ್ರಭು ಅದೇ ಇವಾಗ ಅಂದ್ರೆ ಆ ಕರ್ಮ ಅನುಭವಿಸ್ಲೇಬೇಕು ಅಂತ ಇರುತ್ತಲ್ಲ ಪ್ರಭು, ಅದೇನ್ ಕ್ಯಾನ್ಸಲ್ ಆಗಲ್ಲ, ಅದು ಕ್ಯಾನ್ಸಲ್ ಅನುಭವಿಸ್ಲೇಬೇಕು. ಆಗೋದಿಲ್ಲ. ಒಬ್ರು ಹೇಳ್ತಾರೆ, ಓಕೆ ನಾನು ಇಷ್ಟೊಂದು ಪಾಪ ಮಾಡಿದ್ದೀನಿ, ಈಗ ದಾನ ಮಾಡಿ ಆ ಪಾಪವನ್ನು ಕಳ್ಕೊಂತೀನಿ. ಇಲ್ಲ, ಆ ದಾನ ಮಾಡಿದ್ದಕ್ಕೆ ಪುಣ್ಯ ಸಪ್ರೇಟ್ ಆಗಿ ಭೋಗಿಸಬೇಕು, ಪಾಪ ಮಾಡೋದಕ್ಕೆ ಅದರ ಪಾಪ ಕರ್ಮ ಸಪ್ರೇಟ್ ಆಗಿ ಭೋಗಿಸ್ಬೇಕು. ಓಕೆ, ಪುಣ್ಯ ಮಾಡೋದ್ರಿಂದ ಪಾಪ ಕ್ಯಾನ್ಸಲ್ ಆಗೋದಿಲ್ಲ, ಡಸಂಟ್ ಗೆಟ್ ಕ್ಯಾನ್ಸಲ್. ಸೊ ಪಾಪ ಪುಣ್ಯ ಬೇರೆ ಬೇರೆ. ಅದಕ್ಕಾಗಿ ನಾವು ಪಾಪ ಪುಣ್ಯದ ಚಿಂತನೆ ಬಿಟ್ಟು ಭಕ್ತಿ ಸೇವೆ ಮಾಡಿ. ನಾವೆಲ್ಲರೂ ಭಕ್ತಿ ಸೇವೆ ಮಾಡ್ಬೇಕಷ್ಟೆ. ಸೊ ಪಾಪ ಪುಣ್ಯದ ಚಿಂತನೆ ಬಿಟ್ಬಿಡಿ, ಜಸ್ಟ್ ಚಾಂಟ್ ಹರೇ ಕೃಷ್ಣ. ನೋಡಿ, ಒಬ್ಬ ರಾಜ ಇದ್ದ, ನೃಗ ಅಂತ, ತುಂಬಾ ದಾನ ಮಾಡ್ತಾ ಇದ್ದ. ಒಮ್ಮೆ ಹಸುಗಳು ದಾನ ಮಾಡಿದ, ಸಾವಿರಾರು ಹಸುಗಳನ್ನು ದಾನ ಮಾಡಿದ್ದ. ಆದ್ರೆ ದಾನ ಮಾಡಿದ್ದ ಒಂದು ಹಸು ವಾಪಸ್ ಬಂತು ಅವನ ಹತ್ರ. ಇನ್ನೊಬ್ಬ ಬ್ರಾಹ್ಮಣ ದಾನಕ್ಕಾಗಿ ಬಂದಾಗ ರಾಜ ಹಸುವನ್ನು ಕೊಡ್ತಾ ಇದ್ದ. ಸೊ ಹಿಂದೆ ದಾನ ಮಾಡಿದಂತಹ ಹಸುವನ್ನು ಕೂಡ ಕೊಟ್ಬಿಟ್ಟ, ಯಾಕಂದ್ರೆ ಗೊತ್ತಾಗ್ಲಿಲ್ಲ ಅದು ವಾಪಸ್ ಬಂದಿದೆ ಅಂತ. ಆಗ ಬ್ರಾಹ್ಮಣನಿಗೆ ಗೊತ್ತಾಯ್ತು, ಅಯ್ಯೋ ನೀನು ಬೇರೆಯವ್ರಿಗೆ ಕೊಟ್ಟಂತ ದಾನ ತಗೊಂಡು ನನಗೆ ವಾಪಸ್ ನನಗೆ ಕೊಟ್ಟಿದೀಯಾ, ಇದು ಪಾಪ, ಅದಕ್ಕೆ ನೀನು ಕಷ್ಟ ಭೋಗಿಸಬೇಕು. ಮುಂದಿನ ಜನ್ಮದಲ್ಲಿ ಆ ರಾಜ ಒಂದು ಹಲ್ಲಿಯಾಗಿ ಹುಟ್ಟಿ ಬರ್ತಾನೆ. ಇಲ್ಲಿ ನೋಡಿ, ದೊಡ್ಡ ಹಲ್ಲಿಯಾಗಿ ಹುಟ್ಟಿ ಬರ್ತಾನೆ. ಸೊ ಸಾಂಬಾ ಮತ್ತೆ ಇತರರು ಸ್ನೇಹಿತರೆಲ್ಲ ಆಟ ಆಡುವಾಗ ಒಂದು ಬಾವಿಯಲ್ಲಿ ನೋಡ್ತಾರೆ, ಒಂದು ದೊಡ್ಡ ಹಲ್ಲಿ ಬಿದ್ದಿದೆ. ಕೃಷ್ಣನ ಕರೀತಾರೆ. ಕೃಷ್ಣ ಒಂದು ನೋಡ್ತಾನೆ, ದೊಡ್ಡ ಹಲ್ಲಿ ಬಿದ್ದಿದೆ, ಅದನ್ನು ಕೈಯಿಂದ ಹಿಡಿದು ಎತ್ತಿ ಹೊರಗಡೆ ತರ್ತಾರೆ. ಅಂದಾಗ ತಕ್ಷಣ ಕೃಷ್ಣನ ಸ್ಪರ್ಶದ ಪ್ರಭಾವದಿಂದ ಆ ಹಲ್ಲಿ ಅದರ ದೇಹದಿಂದ ಒಂದು ದಿವ್ಯವಾದ ವ್ಯಕ್ತಿ ಪ್ರಕಟನಾಗಿ ನಮಸ್ಕಾರ ಮಾಡಿದ. ನೀನ್ ಯಾರು ಅಂತ ಕೇಳಿದಾಗ, ನಾನೇ ನೃಗ ರಾಜ, ಹಿಂದಿನ ಜನ್ಮದಲ್ಲಿ ತಪ್ಪನ್ನು ಮಾಡಿದೆ, ಅದಕ್ಕೋಸ್ಕರ ನಾನು ಈ ಪ್ರಾಣಿಯಾಗಿ ಹುಟ್ಟಿದ್ದೆ. ನಿಮ್ಮ ಸ್ಪರ್ಶದಿಂದ ನನಗೆ ಮುಕ್ತಿ ಸಿಕ್ಕಿದೆ, ನಿಮ್ಮ ದರ್ಶನ ಭಾಗ್ಯ ಸಿಕ್ಕಿದೆ ನನಗೆ ಅಂತ ತುಂಬಾ ಕೃತಜ್ಞತೆಗಳನ್ನು ಸಲ್ಲಿಸ್ತಾನೆ. ಆಕ್ಚುಲಿ ಕೃಷ್ಣನ ದರ್ಶನ ಸಿಗೋದು ಕೂಡ ಕಷ್ಟ. ಪುಣ್ಯದಿಂದ ಅಫ್ಕೋರ್ಸ್ ಹಲವಾರು ದಾನ ಯಜ್ಞಗಳನ್ನು ಮಾಡಿದ್ದ, ಆದ್ರೆ ದಾನ ಯಜ್ಞಗಳ ಪ್ರಭಾವದಿಂದ ನೃಗರಾಜನಿಗೆ ಕೃಷ್ಣನ ದರ್ಶನ ಸಿಗ್ಲಿಲ್ಲ. ಹಿಂದಿನ ಜನ್ಮದಲ್ಲಿ ಅವನು ಭಕ್ತಿ ಸೇವೆ ಕೂಡ ಮಾಡಿದ್ದ. ಆ ಭಕ್ತಿ ಸೇವೆ ಮಾಡಿದ ಪ್ರಭಾವದಿಂದ ಕೃಷ್ಣನ ದರ್ಶನ ಸಾಧ್ಯವಾಯಿತು. ಈಗ ತಾವೆಲ್ಲರೂ ಕೂಡ ಈ ಗೀತಾ ಕ್ಲಾಸ್ ಅಟೆಂಡ್ ಆಗ್ತಾ ಇದ್ದೀರಾ, ಅವರು ಹಲವಾರು ತಿಂಗಳಿಂದ ಅಟೆಂಡ್ ಆಗ್ತಾ ಇದ್ದೀರಾ. ಆದ್ರೆ ನೀವೇನೋ ಪುಣ್ಯ ಮಾಡಿರ್ಬೇಕು, ಅಂದ್ರೆ ಭಕ್ತಿ ಕಾರ್ಯ ಮಾಡಿರ್ಬೇಕು. ಆದ ಕಾರಣದಿಂದ ನೀವು ಕ್ಲಾಸಸ್ಗೆ ಬರ್ತಾ ಇದ್ದೀರಾ, ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ, ಸೇವೆ ಮಾಡ್ತಾ ಇದ್ದೀರಾ, ಚಾಂಟಿಂಗ್ ಪ್ರತಿನಿತ್ಯ ಮಾಡ್ತಾ ಇದ್ದೀರಾ. ಇದರ ಅರ್ಥ ಏನೋ ಭಕ್ತಿ ಸುಕೃತಿ ನಿಮ್ಮ ಹತ್ರ ಇತ್ತು, ಅಥವಾ ಭಕ್ತರ ಪ್ರಾರ್ಥನೆಯಿಂದ ಕೃಪೆಯಿಂದ ಅವ ಒಂದು ಅಧಿಕಾರ ಸಿಕ್ಕಿದೆ, ಅದಕ್ಕೋಸ್ಕರ ತಾವು ಚಾಂಟಿಂಗ್ ಮಾಡಲು ಸಾಧ್ಯ, ಇಲ್ಲಾಂದ್ರೆ ಜಪ ಮಾಡಲು ಸಾಧ್ಯವಿಲ್ಲ. ಸೊ ಯಾರಿಗೆ ಭಕ್ತಿಯ ಒಂದು ಕೃಪೆ ಸಿಕ್ಕಿದೆ ಅವರು ಮಾತ್ರ ಈ ರೀತಿ ಸೇವೆ ಮಾಡಲು ಸಾಧ್ಯ. ಸೊ ನೃಗ ಮಹಾರಾಜರಿಗೆ ಭಗವಂತನ ಕೃಪೆ ಸಿಕ್ಕಿತು. ಯಾಕಂದ್ರೆ ಅವರು ಹಿಂದಿನ ಜನ್ಮದಲ್ಲಿ ಭಕ್ತಿ ಸೇವೆಯನ್ನು ಕೂಡ ಮಾಡಿದ್ರು. ಈ ರೀತಿ ನಾವೆಲ್ಲರೂ ಕೂಡ ಭಗವಂತನ ಸೇವೆಯನ್ನ ಮಾಡಿ ನಾವು ಭಗವದ್ಧಾಮಕ್ಕೆ ವಾಪಸ್ ಹೋಗಬೇಕು.
ಸೊ ಆಲ್ರೆಡಿ ಸಮಯ ಮೀರಿ ಹೋಗಿದೆ. ಸೊ ಆಲ್ಮೋಸ್ಟ್ ಜಸ್ಟ್ 2 minutes ರಿಮೈನಿಂಗ್. ನಿಮ್ಗೆ ಯಾರಿಗಾದ್ರು ಪ್ರಶ್ನೆ ಇದೆಯಾ ಈ ವಿಷಯದ ಕುರಿತಾಗಿ? ಪ್ರಭು ಈಗ ದಾನ, ಈಗ ಒಂದು ಡೌಟ್, ಈಗ ಗ್ರಹಣ ಅವೆಲ್ಲ ಬರುತ್ತಲ್ಲ ಪ್ರಭು, ಈಗ ನಕ್ಷತ್ರ ಇದಕ್ಕೆಲ್ಲನ ದೋಷ ಇದೆ, ಇದನ್ನ ಹೋಗ್ಬಿಟ್ಟು ಈ ದಾನ ಮಾಡ್ಬೇಕು, ದಾನ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರಲ್ಲ ಪ್ರಭು, ಇದು ಹೇಗೆ ಪ್ರಭು? ಸೊ ಕೆಲವ್ರು ಹೇಳ್ತಾರೆ ನೀವು ಈ ದಾನ ಮಾಡಿ, ಆ ದಾನ ಮಾಡಿ, ನೀವು ಒಳ್ಳೇದಾಗುತ್ತೆ ಅಂತ. ಸೊ ಆಕ್ಚುಲಿ ಗ್ರಹಗಳೇನ್ ಮಾಡ್ತವೆ, ಗ್ರಹಗಳು ನಾವು ಮಾಡಿದಂತಹ ಕರ್ಮನ ನಮ್ಗೆ ಕೊಡ್ತವೆ ಸೂಕ್ತವಾದ ಸಮಯದಲ್ಲಿ. ಸಪೋಸ್ ನಿಮ್ಗೆ ಶನಿ ಕಾಲ ನಡೆದಿದೆ ಅಂದ್ರೆ ಏನು, 7.5 ಈ 7.5 ವರ್ಷದಲ್ಲಿ ನೀವು ಮಾಡಿದಂತಹ ಸಾಮಾನ್ಯವಾಗಿ ಪಾಪಕರ್ಮಗಳ ರಾಶಿ ಖಾಲಿ ಆಗ್ತಾ ಹೋಗುತ್ತೆ. ಹಾಗೆ ಅಥವಾ ಶುಕ್ರ ಅಥವಾ ಏನಂತಾರೆ, ಶುಕ್ರ ಅಂಡ್ ಗುಡ್ ಪ್ಲಾನೆಟ್ಸ್, ಗುರು ಬೃಹಸ್ಪತಿ ಬಂದಾಗ ಸುಖ ಹೆಚ್ಚಾಗುತ್ತೆ. ಹೌದಲ್ಲ? ಹೌದು, ಗುರು ಚೆನ್ನಾಗಿದೆ, ಈಗ ನಿಮ್ಗೆ ದೆಸೆ ನಡೀತಾ ಇದೆ ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಹಿಂದೆ ಮಾಡಿದಂತ ಪುಣ್ಯಕರ್ಮ ಕೊಡ್ತಾ ಹೋಗ್ತವೆ. ಗ್ರಹಗಳು ಕೊಡೋದಿಲ್ಲ, ಗ್ರಹಗಳ ಮುಖಾಂತರ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಅವ್ರು ನಿಮ್ಗೆ ಕೊಡ್ತಾರೆ ಅಷ್ಟೇ. ಓಕೆ, ಪಾಪಕರ್ಮ ನಾವೇ ಮಾಡಿದ್ದು, ಆದ್ರೆ ಶನಿ ನಮ್ಗೆ ಕೊಡ್ತಾನೆ. ಶನಿ, ಮಂಗಳ ಇವೆಲ್ಲ ನಮ್ಗೆ ಕೊಡ್ತಾವೆ, ರೈಟ್? ಸೊ ಆದ್ರೆ ನಾವು ಯಾವ ಭಕ್ತಿ ಸೇವೆ ಮಾಡ್ತೀವಿ ಆ ಪಾಪದ ಅಕೌಂಟಿಗೆ ಖಾಲಿ ಆಗ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ಪಾಪದ ಅಕೌಂಟೇ ಖಾಲಿ ಆಗ್ತಾ ಇದೆ. ಶನಿ ದಶೆ ನಡೀತಾ ಇದ್ರು ಕೂಡ ಅಕೌಂಟ್ ಅಲ್ಲಿ ಕೊಡೋದಕ್ಕೆ ಏನೂ ಇಲ್ಲ. ಸಪೋಸ್ ಭಕ್ತಿ ಸೇವೆ ಮಾಡಿ ನಿಮ್ಮ ಅಕೌಂಟ್ ಖಾಲಿ ಆಗಿದೆ ಈಗ, ಪಾಪದ ಅಕೌಂಟ್, ಆದ್ರೆ ಆಗ ಶನಿ ದಶೆ ನಡೀತಾ ಇದೆ. ಸೊ ಶನಿಯ ಪ್ರಭಾವ ಇರೋದಿಲ್ಲ ಅಥವಾ ಫೇಂಟ್ ಆಗಿರುತ್ತೆ ಅಷ್ಟೇ, ವೆರಿ ವೆರಿ ಮೇವು. ಅದಕ್ಕೆ ಜ್ಯೋತಿಷ್ಯರ ಹತ್ರ ಹೋಗಿ ಆ ಸೇವೆ ಮಾಡು, ಈ ದಾನ ಮಾಡು ಅಂತ ಕೇಳೋದ್ರ ಬದಲು ನಾವು ಕೃಷ್ಣನ ಸೇವೆ ಮಾಡೋಣ. ಲೆಟ್ಸ್ ವರ್ಷಿಪ್ ಕೃಷ್ಣ. ಯಾಕಂದ್ರೆ ಕೃಷ್ಣನ ಸೇವೆ ಮಾಡೋದ್ರಿಂದ ಕೃಷ್ಣ ಎಲ್ಲಾ ಗ್ರಹಗಳ ಅಧಿಪತಿ, ಇದು ಕಿಂಗ್ ಆಫ್ ಆಲ್ ದ ಪ್ಲಾನೆಟ್ಸ್. ಗಾಮ ವಿಶ್ವಜ ಭೂತಾನಿ ಧಾರಿ ಮಹಮೋಜಸ, ಎಲ್ಲಾ ಗ್ರಹಗಳನ್ನು ಎತ್ತಿಡಿದವನು ಕೃಷ್ಣನೇ, ರೈಟ್? ಸೊ ಯಾವಾಗ ನಾವು ಕೃಷ್ಣನಿಗೆ ಶರಣಾಗ್ತೀವಿ, ಕೃಷ್ಣನ ಕೃಪೆಗೆ ಪಾತ್ರರಾಗ್ತೀವಿ, ಯಾವುದೇ ಗ್ರಹದ ದುಷ್ಪರಿಣಾಮದ ಚಿಂತನೆ ನಾವು ಮಾಡಕ್ ಹೋಗ್ಬಾರ್ದು. ಯು ಶುಡ್ ಜಸ್ಟ್ ಲೀವ್ ಟು ಕೃಷ್ಣ. ಓಕೆ, ಕೃಷ್ಣ ನಿನ್ನ ಇಚ್ಛೆ ಇದ್ರೆ ಕರ್ಮ ಕೊಡು, ನೀನ್ ಇಚ್ಛೆ ಇಲ್ಲ ಅಂದ್ರೆ ಕರ್ಮವನ್ನು ತಗೋ, ಅಂದ್ರೆ ಬಿಟ್ಬಿಡು. ಸೊ ವಾಟ್ ಎವರ್ ಯು, ಕಷ್ಟ ಬರ್ಲಿ ಸುಖ ಬರ್ಲಿ, ಕೃಷ್ಣ ಅದು ನಿನ್ನ ಪ್ರಸಾದ ಅಂತ ತಿಳ್ಕೊಂಡು ನಾನು ಜೀವನ ಮಾಡ್ತೀನಿ. ಓಕೆ, ಜೀವನದಲ್ಲಿ ಸುಖ ಬಂದಾಗ ಅದು ಕೃಷ್ಣನ ಪ್ರಸಾದ, ನನ್ನ ಜೀವನದಲ್ಲಿ ಕಷ್ಟ ಬಂದಾಗ ಕೃಷ್ಣನ ಪ್ರಸಾದ. ನಾನು ಚಾಂಟಿಂಗ್ ಮಾಡ್ತಾ ಮಾಡ್ತಾ, ಭಕ್ತಿ ಸೇವೆ ಮಾಡ್ತಾ ಮಾಡ್ತಾ ಜೀವನ ಕಳಿತೀನಿ. ಆ ಒಂದು ಭಾವನೆ ನಮ್ದಿರ್ಬೇಕು. ಓಕೆ, ಅರ್ಥ ಆಗ್ತಿದೆ ಮಾತಾಡಿ? ಎಸ್ ಪ್ರಭು, ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ. ಎನಿ ಅದರ್ ಕ್ವಶನ್ಸ್? ಮತ್ತೆ ಯಾರಿಗೂ ಪ್ರಶ್ನೆ ಇದೆ? ಹರೇ ಕೃಷ್ಣ ಪ್ರಭು, ತುಂಬಾ ಡೌಟ್ಸ್ ಎಲ್ಲ ಕ್ಲಿಯರ್ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಪ್ರಭು. ಪ್ರಭು, ಇವಾಗ ನಾವು ಬೈ ಮಿಸ್ಟೇಕ್ ಆಗಿ ಕರ್ಮ ಮಾಡ್ತೀವಲ್ಲ ಪ್ರಭು, ಅದು ಯಾವ ತರ ರಿಯಾಕ್ಷನ್ಸ್ ಇರುತ್ತೆ ಪ್ರಭು? ಬೈ ಮಿಸ್ಟೇಕ್, ಗೊತ್ತಿಲ್ಲದೆ ಕರ್ಮ ಆಗ್ತದೆ. ಸೊ ಅವಾಗ ಏನ್ ಮಾಡ್ಬೇಕು? ಗೊತ್ತಿಲ್ಲದೆ ಕರ್ಮ ಪ್ರತಿ ಕ್ಷಣ ಆಗ್ತಾ ಇದೆ, ಪ್ರತಿ ಕ್ಷಣ. ಕ್ರಿಯೇಟಿಂಗ್ ಸೋ ಮಚ್ ಬ್ಯಾಡ್ ಕರ್ಮ. ತಾವೆಲ್ಲ ನಡ್ಕೊಂಡು ಹೋಗ್ತೀರಾ, ಕಾಲ್ ಕೆಳಗಡೆ ಇರುವೆಗಳು ಎಷ್ಟು ಸಾಧ್ಯತೆ ಗೊತ್ತಾ? ನೋಡೋದಿಲ್ಲ, ಗಮನಿಸೋದಿಲ್ಲ ನಾವು. ಬಾತ್ರೂಮಲ್ಲಿ ಸ್ನಾನ ಮಾಡ್ತೀವಿ, ಎಷ್ಟೊಂದು ಕ್ರಿಮಿಕೀಟಗಳು, ಕೆಲವೊಮ್ಮೆ ಇರುವೆಗಳು ಫ್ಲಶ್ ಆಗ್ತವೆ. ಅಡಿಗೆ ಮಾಡ್ತೀವಿ, ಬೆಂಕಿ ಹಚ್ತೀವಿ, ಬುಸ್ ಅಂತ ಬೆಂಕಿ ಉರಿತದೆ, ಆಯ್ತು, ಎಷ್ಟೊಂದು ಮೈಕ್ರೋಬ್ಸ್ ಹತ್ತೋಗಿದಾವೆ. ಪಾತ್ರೆ ತೊಳಿತೀವಿ, ನೆಲ ಸವರಿಸ್ತೀವಿ, ಕೂತ್ಕೋತೀವಿ, ಮಾತಾಡ್ತೀವಿ. ಈ ನಮ್ಮ ಎಕ್ಸಿಸ್ಟೆನ್ಸ್ ಇಸ್ ಫುಲ್ ಆಫ್ ಸಿನ್. ನಮ್ಮ ಜೀವನವೇ ಪಾಪದಿಂದ ತುಂಬಿದೆ. ಸ್ವಲ್ಪ ಸ್ವಲ್ಪ 6 ತರದ ಪಾಪಗಳು ನಾವು ಮಾಡ್ತೀವಿ. ಕುಂದ್ರೋದು, ನಡೆದಾಡೋದು, ಸ್ನಾನ ಮಾಡೋದು, ತೊಳೆಯೋದು, ಅಥವಾ ತರಕಾರಿ ಹೆಚ್ಚೋದು, ಇವೆಲ್ಲ ಬೆಂಕಿ ಹಚ್ಚೋದು, ಆಲ್ ಆರ್ ಸಿನ್ಫುಲ್. ಯಾಕಂದ್ರೆ ಇದರಲ್ಲಿ ಸ್ವಲ್ಪ ವೈಲೆನ್ಸ್ ಇದೆ, ಕ್ರೂರತನ ಇದೆ. ಅದಕ್ಕೆ ಸತತವಾಗಿ ನಾಮ ಸಂಕೀರ್ತನೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಕುಂತಿರ್ಲಿ, ನಿಂತಿರ್ಲಿ, ಅಡಿಗೆ ಮಾಡ್ತಾ ಇರ್ಲಿ, ಊಟ ಮಾಡ್ತಾ ಇರ್ಲಿ, ಟ್ರಾವೆಲ್ ಮಾಡ್ತಾ ಇರ್ಲಿ, ಏನೇ ಮಾಡ್ತಾ ಇದ್ರು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ.
ರೈಟ್. ಸೊ ಬೆಳಿಗ್ಗೆ ನಾವು ಜಪ ಮಾಡಬೇಕು, ಮತ್ತೆ ಇಡೀ ದಿನ ನಾವು ಮನಸ್ಸಲ್ಲಿ ಮಂತ್ರವನ್ನು ಹೇಳ್ತಾ ಇರಬೇಕು. ಸೊ ದೆನ್ unknowingly committed sins are taken care. ಗೊತ್ತಿಲ್ಲದೆ ಆಗುವಂತಹ ಪಾಪಗಳು they are taken care. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಪ್ರಭು, ಇವಾಗ ನಾವು ದಿನಕ್ಕೆ 4 ಬರೀ ಮಾಡ್ತೀನಿ, ಆದ್ರೂ ಕೂಡ ದಿನಕ್ಕೆ ಏನಾದ್ರು ಒಂದು ರೌಂಡ್ ಮಿಸ್ ಆದ್ರೂ ಏನಾದ್ರು ಶಿಕ್ಷೆ ಅಥವಾ ಏನಾದ್ರು ಅದಕ್ಕೆ ಪಾಪ? ಓಕೆ, ನೀವು 4 ರೌಂಡ್ ಮಾಡ್ತಾ ಇದ್ದೀರಾ ಡೈಲಿ? ಹೌದು ಪ್ರಭು. ಓಕೆ, ಒಂದಿನ 3 ರೌಂಡ್ ಮಾಡಿದ್ದೀರಾ, 1 ರೌಂಡ್ ಮಾಡಕ್ ಆಗ್ಲಿಲ್ಲ, ಸಮಯ ಸಿಗ್ಲಿಲ್ಲ, ಅಥವಾ ಪ್ರತಿ ವ್ಯಸ್ತರಾಗಿದ್ದೀರಾ, ಅದು ಏನಾಗಿದೆ. ಸೊ ಸಾಮಾನ್ಯವಾಗಿನೂ ಪ್ರತಿದಿನ ಇವತ್ತಿನ ಊಟ ನಾಳೆ ಮಾಡಕ್ಕಾಗಲ್ಲ, ನಾಳೆ ಊಟ ಇವತ್ತು ಮಾಡಕ್ಕಾಗಲ್ಲ, ಕರೆಕ್ಟ್? ಹೌದು ಪ್ರಭು. ಅದಕ್ಕೆ ಇವತ್ತಿನ ಊಟ ಇವತ್ತೇ ಮಾಡ್ಬೇಕು, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ. ಅದೇ ರೀತಿ ಇವತ್ತಿನ ಚಂಡಿ ಇವತ್ತೇ ಮುಗಿಸ್ಬೇಕು. ಒಂದ್ ವೇಳೆ ಏನು ಅಕಸ್ಮಾತ್ ಆಗಿ ಮಾಡಕ್ಕಾಗ್ಲಿಲ್ಲ, ಮರ್ತೋಯ್ತು ಅಥವಾ ಏನೋ ತೊಂದರೆ ಬಂತು, ನೆಕ್ಸ್ಟ್ ಡೇ ಎಕ್ಸ್ಟ್ರಾ ರೌಂಡ್ ಚೆಂಡಿಂಗ್ ಮಾಡಿ. ಓಕೆ, ಇವತ್ತು 1 ರೌಂಡ್ ಮಿಸ್ ಆದ್ರೆ ನಾಳೆ 4+1 ಮಾಡಿ, ಅಥವಾ 4+2 ಮಾಡಿ. ಎಷ್ಟು ಮಿಸ್ ಆಗಿತ್ತು ಅದ್ರ ಡಬಲ್ ಮಾಡ್ತೀನಿ, ಆ ರೀತಿನೂ ಮಾಡಿ. ಬಟ್ ಅಟ್ ಲೀಸ್ಟ್ ನೆಕ್ಸ್ಟ್ ಡೇ ಯು ಕ್ಯಾನ್ ಕಂಪನ್ಸೇಟ್. ಓಕೆ ಪ್ರಭು. ಹರೇ ಕೃಷ್ಣ. ಧನ್ಯವಾದ ಪ್ರಭು. ಧನ್ಯವಾದ ರಾಮಚಂದ್ರ ಪ್ರಭು. ಹರೇ ಕೃಷ್ಣ. ತಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಈ ಟಾಪಿಕ್ ಇನ್ನು ಕಂಪ್ಲೀಟ್ ಆಗಿಲ್ಲ, ಈ ಟಾಪಿಕ್ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ವೀಕ್. ಇನ್ನಿಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಬರ್ತಾ ಇದೆ. ಇನ್ಸ್ಟಂಟ್ ಕರ್ಮ, ಡಿಲೇಟ್ ಕರ್ಮ, ಸೂಪರ್ ಡಿಲೇಟ್ ಕರ್ಮ, ನಿಮಿತ್ತ ಕರ್ಮ, ನೈಮಿತ್ತಿಕ ಕರ್ಮ, ಸಂಚಿತ್ ಕರ್ಮ, ಕ್ರಿಯಮಾಣ ಕರ್ಮ, ಪ್ರಾರಬ್ಧ ಕರ್ಮ, ಅಪ್ರಾರಬ್ಧ ಕರ್ಮ, ಇದರೆಲ್ಲದರ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಇವತ್ತಿನ ಕ್ಲಾಸ್ ಇಂಟ್ರೆಸ್ಟಿಂಗ್ ಇತ್ತಾ? ಇಷ್ಟ ಆಯ್ತಾ? ಇಷ್ಟ ಆಯ್ತು ಪ್ರಭು. ಥ್ಯಾಂಕ್ ಯು. ಎಸ್ ಪ್ರಭು, ಇಷ್ಟ ಆಯ್ತು ಪ್ರಭು. ಕೆಲವೊಂದು ಹೊಸ ವಿಷಯಗಳು ತಿಳ್ಕೊಳಕ್ಕೆ ಆಯ್ತಾ? ಹೌದು ಪ್ರಭು. ಎಸ್ ಪ್ರಭು. ಓಕೆ, ठीक है. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನಿಷ್ಟು ಇಂಟ್ರೆಸ್ಟಿಂಗ್ ಇರುತ್ತೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಚರ್ಚೆನ ಮುಂದುವರ್ಸೋಣ. ಹರೇ ಕೃಷ್ಣ. ಶಿಲ ಪ್ರಭುಪಾದ್ ಕಿ ಹರೇ ಜೈ. ಕೃಷ್ಣ ಪ್ರಭು. ಥ್ಯಾಂಕ್ ಯು. ಧನ್ಯವಾದ ಪ್ರಭು. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ.